तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಋತುಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಿಯೋ ಯೇ ಚ ತ್ರಿನಾಚಿಕೇತಾಃ. ಸೊ ಋತುಂ ಪಿಬಂತೌ ಸುಕೃತಸ್ಯ ಲೋಕೆ. ಸೊ ಇಲ್ಲಿ ಇಬ್ರು ದೇರ್ ಆರ್ ಟೂ ಎಂಟಿಟೀಸ್ ಅನ್ನೋ ರೀತಿಯಲ್ಲಿ ಇಲ್ಲಿ ವ್ಯಾಕರಣ ಇದೆ. ವ್ಯಾಕರಣದ ಮೂಲಕ ಈ ಮಂತ್ರವನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಪಿಬಂತವ್ ಅನ್ನುವಂತಹದ್ದು ದ್ವಿವಚನ ಸೂಚಕ ಪದ. ಸೊ ಅದರ ಪ್ರಕಾರ ಹೋದರೆ ಇಲ್ಲಿ ಇಬ್ರು ಇದ್ದಾರೆ ಅನ್ನೋ ರೀತಿಯಲ್ಲಿ ದೇರ್ ಆರ್ ಟೂ ಎಂಟಿಟೀಸ್ ಹೂ ಆರ್ ಎಕ್ಸ್ಪೀರಿಯನ್ಸಿಂಗ್ ದೇರ್ ಕರ್ಮಫಲಾಸ್. ಇಲ್ಲಿ ಪಿಬಂತವ್ ಅಂತಂದರೆ ಪಿಬಂತವ್ಗೆ ನೇರವಾದ ಅರ್ಥ ಕುಡಿತಾ ಇದ್ದಾರೆ, ಪಾನೀಯ ಅಂತ. ಸೊ ಇಲ್ಲಿ ಪಿಬಂತವ್ ಅನ್ನುವಂತಹದ್ದನ್ನ ಕೊಟ್ಟು ಇಲ್ಲಿ ಏನು ಕುಡಿತಾ ಇದ್ದಾರೆ ಅಂತಂದಾಗ ಉಪನಿಷತ್ತಿನ ಪ್ರಕಾರ ಅವರಿಬ್ರು ಆ ಜಾಗದಲ್ಲಿ ಋತುಂ ಪಿಬಂತವ್. ಋತುಂ ಅಂತಂದ್ರೆ ಇಲ್ಲಿ ಎರಡು ಅರ್ಥಗಳು, ಒಂದು ಸತ್ಯ ಅಂತ, ಮತ್ತೊಂದು ಅದನ್ನ ಕರ್ಮಫಲ. ಕರ್ಮಫಲವನ್ನ ಸತ್ಯ ಅಂತ ಕೂಡ ಕರೆದಿದ್ದಾರೆ. ಸೊ ಕರ್ಮಫಲವನ್ನ ಕುಡಿತಾ ಇದ್ದಾರೆ ಅಂತಂದ್ರೆ ಕರ್ಮಫಲವನ್ನ ಅವರು ಅನುಭವಿಸ್ತಾ ಇದ್ದಾರೆ, ಈ ಅರ್ಥವನ್ನು ನಾವು ತಗೋಬೇಕಾಗುತ್ತೆ. ಮತ್ತು ಇದು ದ್ವಿವಚನ ಸೂಚಕ ಅಂತ ಹೇಳಿರೋದ್ರಿಂದ ಇಲ್ಲಿ ಇಬ್ರು ಇರಲೇಬೇಕು, ಪಿಬಂತವು. ಸೊ ಅದರಿಂದ ಇಬ್ರು ಇದ್ದಾರೆ, ಇಬ್ರು ಇರಲೇಬೇಕು. ಮಂತ್ರ ಆ ರೀತಿ ಹೇಳ್ತಾ ಇದೆ. ಅದಕ್ಕೆ ಉಪನಿಷತ್ ಹೇಳುತ್ತೆ, ಎಸ್ ಇಟ್ ಈಸ್ ಟ್ರೂ. ಅಕಾರ್ಡಿಂಗ್ ಟು ದಿ ಮಂತ್ರ ದೇರ್ ಆರ್ ಟೂ ಎಂಟಿಟೀಸ್. ಅವ್ರು ಯಾರು ಅಂತಂದರೆ ಒನ್ ಈಸ್ ಪರಮಾತ್ಮ ಅಂಡ್ ಅನದರ್ ಈಸ್ ಜೀವಾತ್ಮ. ಸೊ ಜೀವಾತ್ಮ ಮತ್ತು ಪರಮಾತ್ಮ ಒಟ್ಟಿಗೆ ಸೇರಿ ಸುಕೃತಸ್ಯ ಲೋಕ. ಹೇಗೆ ಸುಕೃತಸ್ಯ ಅಂತಂದರೆ ಅಲ್ಲೂ ಕೂಡ ಎರಡು ರೀತಿಯ ಅರ್ಥಗಳು. ಒಂದು ಸುಕೃತ ಅಂತಂದರೆ ಒಳ್ಳೆಯ ಕರ್ಮಗಳು. ಸೊ ಒಳ್ಳೆಯ ಕರ್ಮಗಳನ್ನು ಮಾಡಿರೋದ್ರಿಂದ ಆ ಮೂಲಕ ಅವರಿಗೆ ಸಿಕ್ಕಿರುವಂತಹ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ, ಅದು ಒಂದು ಅರ್ಥ. ಎರಡನೇದು ಸುಕೃತಸ್ಯ ಅಂತಂದರೆ ಆಚಾರ್ಯ ಭಗವಾನ್ ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಇಟ್ ಈಸ್ ಸ್ವಯಂಕೃತ ಈಸ್ ಸುಕೃತ ಅಂತ ಹೇಳಿದ್ದಾರೆ. ಸ್ವಯಂಕೃತ ಅಂತಂದರೆ ತಾವೇ ತಮ್ಮ ಬುದ್ಧಿಯಿಂದ ಮಾಡಿರುವಂತಹ ಕರ್ಮ. ಸೊ ತಾವು ತಮ್ಮ ಬುದ್ಧಿಯ ಮೂಲಕ ಕರ್ಮವನ್ನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಕರ್ಮವನ್ನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಡೂವರ್ಶಿಪ್ ಇದೆ ಅಂತಂದರೆ
ಇಲ್ಲಿ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಡೂಯರ್ಶಿಪ್ ಇರೋದ್ರಿಂದ ಅಂಡ್ ಹಿ ಅಲೋನ್ ಮಸ್ಟ್ ಬಿ ದ ಎಂಜಾಯರ್, ಅವನೇ ಆ ಫಲವನ್ನು ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಇಬ್ಬರು ಕೂಡ ಕೂತ್ಕೊಂಡಿದ್ದಾರೆ, ಇಬ್ಬರು ಕೂಡ ಆ ಜಾಗದಲ್ಲಿ ಕುಳಿತು ಆ ಕರ್ಮಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಉಪನಿಷತ್ ಹೇಳ್ತಾ ಇದೆ, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ, ಸೊ ಎರಡು ಎಂಟಿಟಿಗಳು ಈ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದಾಗ ಇಲ್ಲಿ ಮುಖ್ಯವಾಗಿ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ವೇದಾಂತ ಅನೇಕ ಅವಕಾಶಗಳಲ್ಲಿ ನಮಗೆ ತಿಳಿಸುತ್ತೆ ಪರಮಾತ್ಮ ಅಂತಂದಾಗ ಹೀಸ್ ಭಗವಂತ ಅಂತಂದಾಗ ಅವನು ಏನು ಮಾಡೋನಲ್ಲ. ಪರಮಾತ್ಮ ಈಸ್ ಎ ನಾನ್ ಡೂವರ್, ಅವನೇನು ಮಾಡೋನಲ್ಲ ಅಂತಂದ ಮೇಲೆ ಅವನು ಹಿ ಈಸ್ ನಾಟ್ ದಿ ಎಂಜಾಯರ್ ಆಫ್ ದಿ ಕರ್ಮಫಲ. ಏನನ್ನೂ ಮಾಡದವನು ಅಂತಂದ ಮೇಲೆ ಅವನು ಹೇಗೆ ಅದನ್ನು ಭೋಗಿಸೋದಕ್ಕೆ ಸಾಧ್ಯ? ಸೊ ಅದರಿಂದ ಇಲ್ಲಿ ಇಬ್ಬರೂ ಒಟ್ಟಿಗೆ ಈ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದಾಗ ಪರಮಾತ್ಮ ಹೇಗೆ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾನೆ, ಈ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಇಲ್ಲಿ ಮಂತ್ರದ ಪ್ರಕಾರ ಇಬ್ರು ಇರೋದಂತೂ ಸತ್ಯ, ಪಿಬಂತಂ ಅಂತ ಹೇಳಿರೋದ್ರಿಂದ ಇಬ್ರು ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನುವಂತಹದ್ದು ಸತ್ಯ. ಆದರೆ ಇಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ಅಂತ ಹೇಳಿರೋದ್ರಿಂದ ಪರಮಾತ್ಮ ಈಸ್ ಎ ಸಾಕ್ಷಿ. ಸೊ ಜೀವಾತ್ಮ ಅವನು ಇದನ್ನು ಅನುಭವಿಸ್ತಾ ಇದ್ದಾನೆ. ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ? ಆಚಾರ್ಯ ಶಂಕರರು ಇದಕ್ಕೆ ಪರಿಹಾರ ಹೇಳ್ತಾರೆ. ಈ ಸೇಸ್ ಕೇವಲ ಜೀವಾತ್ಮ ಅವನು ಮಾತ್ರ ಇಲ್ಲಿ ಪದವನ್ನು ಅನುಭವಿಸ್ತಾ ಇದ್ದಾನೆ, ನಾಟ್ ದಿ ಪರಮಾತ್ಮ. ಹಿಯರ್ ಪರಮಾತ್ಮ ಈಸ್ ಓನ್ಲಿ ಎ ಸಾಕ್ಷಿ, he is only a witness, he is not going through the experiences of the actions. ಸೊ ಅವನು ಕರ್ಮಫಲವನ್ನು ಅವನು ಅನುಭವಿಸ್ತಾ ಇಲ್ಲ, ಅವನು ಕೇವಲ ಅಲ್ಲಿ ಸಾಕ್ಷಿಯಾಗಿದ್ದಾನೆ. ಪರಮಾತ್ಮ ಇದ್ದಾನೆ, ಆದರೆ ಅವನು ಅದನ್ನು ಅನುಭವಿಸ್ತಾ ಇಲ್ಲ. ಆ್ಯಂಡ್ ಮತ್ತಷ್ಟು ಅದಕ್ಕೆ ಕ್ಲಾರಿಫೈ ಮಾಡ್ತಾರೆ ಅವರು. ಏಕಃ ತತ್ರ ಕರ್ಮಫಲಂ ಪಿಬತಿ, ಓನ್ಲಿ ಒನ್, ಕೇವಲ ಒಬ್ಬ ಮಾತ್ರ ಹಿ ಗೋಸ್ ಥ್ರೂ ದಿ ರಿಸಲ್ಟ್ ಆಫ್ ದಿ ಕರ್ಮಫಲ. ಕೇವಲ ಅಲ್ಲಿ ಒಬ್ಬ ಇದನ್ನು ಅನುಭವಿಸ್ತಾ ಇದ್ದಾನೆ, ಆದರೆ ಇಬ್ಬರು ಇದ್ದಾರೆ. ಇಬ್ರು ಇರೋದ್ರಿಂದ ಅಲ್ಲಿ ದ್ವಿವಚನ ಬಂದಿದೆ ಅಷ್ಟೇ. ಇಬ್ರು ಇರೋದ್ರಿಂದ ಪಿಬಂತವು ಅಂತ ಹೇಳಿದೆ, ಆದರೆ ಅನುಭವಿಸ್ತಾ ಇರುವಂತಹದ್ದು ಕೇವಲ ಜೀವಾತ್ಮ. ಪರಮಾತ್ಮ ಅಲ್ಲಿ ಕೇವಲ ಹೀಸ್ ಎ ಸಾಕ್ಷಿ, ಹೀಸ್ ಓನ್ಲಿ ಎ ವಿಟ್ನೆಸ್. ಏಕಃ ತತ್ರ ಕರ್ಮಫಲಂ ಪಿಬತಿ ನ ಇತರಃ. ಸೊ ಪರಮಾತ್ಮ ಅದನ್ನು ಅನುಭವಿಸ್ತಾ ಇಲ್ಲ, ಇಟ್ ಈಸ್ ಓನ್ಲಿ ದಿ ಜೀವಾತ್ಮ. ಕರ್ಮ ಮಾಡಿರುವಂತಹದ್ದು ಜೀವಾತ್ಮ, ಅದರಿಂದ ಜೀವಾತ್ಮ ಕರ್ಮ ಮಾಡಿರೋದ್ರಿಂದ ಅವನ ಪಾಲಿಗೆ ಸಿಕ್ಕಿರುವಂತಹ ಆ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ಅವನ ಜೊತೆಯಲ್ಲಿ ಅಲ್ಲಿ ಪರಮಾತ್ಮ ಇದ್ದಾನೆ. ಸೊ ಪರಮಾತ್ಮ ನಥಿಂಗ್ ಟು ಡೂ ವಿತ್ ದಿ ಕರ್ಮಫಲ, ಹಿ ಹ್ಯಾಸ್ ಗಟ್ ನಥಿಂಗ್ ಟು ಡೂ ವಿತ್ ದಿ ಕರ್ಮಫಲ. ಕರ್ಮಫಲಕ್ಕೂ ಪರಮಾತ್ಮನಿಗೂ ಸಂಬಂಧನೇ ಇಲ್ಲ. ಅಲ್ಲಿ ಕರ್ಮಫಲ ಆ ಸಮಯದಲ್ಲಿ ಬಂದಿದೆ, ಆ ಸಮಯದಲ್ಲಿ ಅಲ್ಲಿ ಇಬ್ಬರೂ ಇದ್ದಾರೆ. ಪರಮಾತ್ಮ ಇಸ್ ಆಲ್ಸೋ ದೇ, ಜೀವಾತ್ಮ ಇಸ್ ಆಲ್ಸೋ ದೇ. ಅವರಿಬ್ಬರು ಅಲ್ಲಿದ್ದರೂ ಕೂಡ ಆ ಸಮಯದಲ್ಲಿ ಬಂದಿರುವಂತಹ ಆ ಕರ್ಮಫಲವನ್ನು ಅನುಭವಿಸ್ತಾ ಇರುವಂತಹದ್ದು ಕೇವಲ ಜೀವಾತ್ಮ ನ ಇತರ. ಸೊ ಅಲ್ಲಿ ಬೇರೆ ಇನ್ಯಾರೂ ಇಲ್ಲ. ಜೀವಾತ್ಮನನ್ನು ಹೊರತುಪಡಿಸಿದ್ರೆ ಮತ್ತೊಬ್ಬ ಅಲ್ಲಿ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದಕ್ಕೆ ಅಲ್ಲಿ ಇನ್ಯಾರೂ ಇಲ್ಲ. ಇಲ್ಲಿ ಪರಮಾತ್ಮ ಇದ್ದಾನೆ, ಬಟ್ ಹಿ ಈಸ್ ನಾಟ್ ದಿ ಎಕ್ಸ್ಪೀರಿಯನ್ಸರ್ ಆಫ್ ದಿ ಕರ್ಮಫಲ. ಪರಮಾತ್ಮ ಅಂತ ಹೇಳಿದಾಗ ವೇದಾಂತಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅವನು ಎಂದೂ ಕೂಡ ಕರ್ತ ಅಲ್ಲ. ಪರಮಾತ್ಮ ಈಸ್ ಅಕರ್ತ. ಪರಮಾತ್ಮ ಕೇವಲ ಅಕರ್ತ. ಸೊ ಅವನ ಅಕರ್ತನಾಗಿರೋದ್ರಿಂದ ಹಿ ಈಸ್ ಅಭೋಕ್ತ. ಸೊ ಹಿ ಈಸ್ ನಾಟ್ ಎ ಡೂವರ್ and he cannot enjoy the karma phala.
ಮತ್ತು ಈ ಸಂದರ್ಭದಲ್ಲಿ ಅಂತ ಅಲ್ಲ, ಪರಮಾತ್ಮ ಈಸ್ ಎವರ್ ಅಕರ್ತ ಅಂಡ್ ಹಿ ಈಸ್ ಎವರ್ ಅಭೋಕ್ತ. ಅವನು ಎಂದಿಗೂ ಕೂಡ ಸಾಕ್ಷಿಯಾಗಿಯೇ ಉಳ್ಕೋತಾನೆ, ಅವನು ಎಂದೂ ಕೂಡ ಕರ್ಮಗಳನ್ನು ಮಾಡೋದಿಲ್ಲ. ಸೊ ಇಲ್ಲಿ ಕರ್ತ, ಭೋಕ್ತ ಇಂತಹದ್ದೆಲ್ಲ ಕೇವಲ ಒಬ್ಬ ಜೀವಾತ್ಮನಿಗೆ ಅಟ್ಯಾಚ್ ಆಗುವಂತಹದ್ದು, ನಾಟ್ ಟು ದಿ ಪರಮಾತ್ಮ. ಇಷ್ಟು ಕ್ಲಾರಿಟಿ ಅನೇಕ ಉಪನಿಷತ್ತುಗಳಲ್ಲಿ ನಮಗೆ ಈ ಪರಮಾತ್ಮನ ಸ್ವಭಾವ, ದಿ ನೇಚರ್ ಆಫ್ ಭಗವಂತ ಅಂತಂದಾಗ ಅವನ ಬಗ್ಗೆ ಅನೇಕ ಉಪನಿಷತ್ತುಗಳು ಈ ವಿಚಾರವನ್ನು ಹೇಳುತ್ತೆ. ಪರಮಾತ್ಮ ಈಸ್ ಅಕರ್ತ, ಹಿ ಈಸ್ ಅಭೋಕ್ತ. ಇಲ್ಲಿ ಜೀವಾತ್ಮ ಮಾತ್ರ ಕರ್ಮಗಳನ್ನು ಮಾಡ್ತಾನೆ, ಸೊ ಪರಮಾತ್ಮ ಕೇವಲ ಸಾಕ್ಷಿ. ಹೀಗೆ ಅನೇಕ ಉಪನಿಷತ್ತುಗಳು ಹೇಳುತ್ತೆ. ಈ ಉಪನಿಷತ್ತು ಮಾತ್ರ ಅಂತ ಅಲ್ಲ, ಆದರೂ ಕೂಡ ಈ ಮಂತ್ರದಲ್ಲಿ ಯಾಕೆ ಇದನ್ನು ಪಿಬಂತವು ಅನ್ನುವಂತಹ ದ್ವಿವಚನ ಸೂಚಕ ಪದವನ್ನು ಉಪಯೋಗಿಸಿ ಮಂತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಈ ಒಂದು ಪ್ರಶ್ನೆ ಬರ್ತದೆ. ಅಗೇನ್ ಇಟ್ ಈಸ್ ಆಚಾರ್ಯ ಭಗವಾನ್ ಶಂಕರರು ಹೇಳ್ತಾರೆ, ತಥಾಪಿ ಪಾತ್ರ ಸಂಬಂಧಾತ್ ಪಿಬಂತವು ಇತಿ ಉಚ್ಯತೆ. ಪಾತ್ರ ಸಂಬಂಧಾತ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಇಲ್ಲಿ ಕೇವಲ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡಾಗ ಆ ಸನ್ನಿವೇಶದ ಪ್ರಕಾರ ಪಾತ್ರ ಸಂಬಂಧ, ಆದ್ರಿಂದ ಅಲ್ಲಿ ಪಿಬಂತವು ಅನ್ನುವಂತಹದ್ದನ್ನು ನಾವು ಹೇಳಲೇಬೇಕು, ಹಾಗಾಗಿ ಮಂತ್ರ ಆ ರೀತಿ ಹೇಳಿದೆ ಇತಿ ಉಚ್ಯತೆ. ಅದಕ್ಕೆ ಅವರೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಆಚಾರ್ಯರು ಹೇಳ್ತಾರೆ, ಇಟ್ ಈಸ್ ಸಮಥಿಂಗ್ ಲೈಕ್ ಛತ್ರಿಕ್ ನ್ಯಾಯ. ಅದನ್ನ ಛತ್ರಿಕ್ ನ್ಯಾಯ ಇತಿ ಅಂತ ಹೇಳ್ತಾರೆ. ಏನಿದು ಛತ್ರಿಕ್ ನ್ಯಾಯ? ಇಲ್ಲಿ ಇಟ್ ಈಸ್ ಬಿಕಾಸ್ ಆಫ್ ದಿ ಪರಮಾತ್ಮ, ಹಿ ಈಸ್ ಇನ್ ಅಸೋಸಿಯೇಷನ್ ವಿತ್ ಜೀವಾತ್ಮ. ಪರಮಾತ್ಮ ಏನ್ ಮಾಡಿದ್ದಾನೆ ಅಂತಂದ್ರೆ, ಇಲ್ಲಿ ಜೀವಾತ್ಮನೊಂದಿಗೆ ಅವನು ಬೆರೆತಿರೋದ್ರಿಂದ ಇಲ್ಲಿ ದ್ವಿವಚನ ಸೂಚಕ ಪದವನ್ನು ಉಪಯೋಗಿಸಲೇಬೇಕಾಯಿತು. ಹಾಗಾಗಿ ಪಿಬಂತವು ಅಂತ ಹೇಳಲೇಬೇಕಾಯಿತು. ಬಟ್ ಇಲ್ಲಿ ಜೀವಾತ್ಮ ಮಾತ್ರ ಹಿ ಈಸ್ ದಿ ಕರ್ತ ಅಂಡ್ ಭೋಕ್ತ. ಜೀವಾತ್ಮ ಮಾತ್ರ ಹಿ ಈಸ್ ದಿ ಡೂಯರ್ ಅಂಡ್ ಹಿ ಈಸ್ ದಿ ಎಂಜಾಯರ್. ಬಟ್ ಇಟ್ ಈಸ್ ಬಿಕಾಸ್ ಆಫ್ ದಿ ಅಸೋಸಿಯೇಷನ್ ವಿತ್ ಜೀವಾತ್ಮ. ಪರಮಾತ್ಮ ಏನ್ ಮಾಡಿದ್ದಾನೆ, ಇಲ್ಲಿ ಜೀವಾತ್ಮನೊಂದಿಗೆ ಅವನು ಕೂಡ ಅಲ್ಲಿರೋದ್ರಿಂದ ಈ ರೀತಿ ಹೇಳಬೇಕಾದಂಥ ಮಂತ್ರ ಅಂತ ಹೇಳಿ ಅದಕ್ಕೆ ಅವರು ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಇಟ್ ಈಸ್ ಲೈಕ್ ಛತ್ರಿಕ್ ನ್ಯಾಯ ಅಂತ ಹೇಳ್ತಾರೆ. ಏನಿದು ಛತ್ರಿಕ್ ನ್ಯಾಯ? ಅದಕ್ಕೆ ಅವ್ರು ಹೇಳ್ತಾರೆ, ಇದು ಈಗ ಒಂದು ಊರಿನಲ್ಲಿ ಒಂದು ಮದುವೆ ಸಮಾರಂಭ ನಡೀತಾ ಇರುತ್ತೆ, ಒಂದು ಚೌಲ್ಟ್ರಿನಲ್ಲಿ ಮದುವೆ ಸಮಾರಂಭ ನಡೀತಾ ಇರುತ್ತೆ. ಆ ಮದುವೆಗೆ ಅನೇಕ ಗಣ್ಯರು ಬರ್ತಾರೆ, ಅವರೆಲ್ಲ ಆ ಮದುವೆ ಮನೆಗೆ ಹೋಗಬೇಕು. ಒಳ್ಳೆಯ ಮಳೆಗಾಲ ಅದು. ಸೊ ಒಂದು ಗುಂಪು ಒಟ್ಟಿಗೆ ಬರುತ್ತೆ, ಆ ಚೌಲ್ಟ್ರಿಗೆ ಹೋಗಬೇಕು, ಮದುವೆಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ಆ ಒಂದು ಗುಂಪು, ಸುಮಾರು ಒಂದು 100-200 ಜನ ಇರುವಂತಹ ಒಂದು ಗುಂಪು ಏನು ಮಾಡುತ್ತೆ, ಆ ಚೌಲ್ಟ್ರಿಗೆ ಹೋಗ್ತಾ ಇದೆ ಮದುವೆಗೆ ಅಟೆಂಡ್ ಮಾಡಬೇಕು ಅಂತ. ಅಲ್ಲಿ ಎಷ್ಟು ಜನದ ಗುಂಪಿದೆ ಅಷ್ಟು ಜನದಲ್ಲಿ ಅರ್ಧ ಭಾಗ ಅಂತಂದ್ರೆ, ಉದಾಹರಣೆಗೆ ಅಲ್ಲಿ ಒಂದು 200 ಜನ ಸೇರಿದರೆ ದೊಡ್ಡ ಗುಂಪು, ಅವರೆಲ್ಲರೂ ಕೂಡ ಮದುವೆಗೆ ಅಟೆಂಡ್ ಆಗಬೇಕು ಅಂತ ಹೋಗ್ತಾ ಇದ್ದಾರೆ. ಆ 200 ಜನದಲ್ಲಿ ಕೇವಲ 100 ಜನಗಳ ಕೈನಲ್ಲಿ ಛತ್ರಿ ಇದೆ. ಗುಂಪಿರೋದು 200 ಜನ, ಆದರೆ ಆ 200 ಜನದಲ್ಲಿ ಕೇವಲ 100 ಜನಗಳ ಕೈನಲ್ಲಿ ಛತ್ರಿ ಇದೆ. ಆ ಒಂದು ಗುಂಪು ಮದುವೆ ಮನೆಗೆ ಹೋಗ್ತಾ ಇದೆ. ಮಳೆಗಾಲ, ಆಕಾಶದಲ್ಲಿ ಮೋಡಗಳು ಹೆಪ್ಪುಗಟ್ಟಿದೆ, ಯಾವುದೇ ಸಮಯದಲ್ಲಿ ಮಳೆ ಬರಬಹುದು. ಮಳೆನೂ ಬರುತ್ತೆ, ಮಳೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಮದುವೆಗೂ ಹೋಗಲೇಬೇಕು, ಮದುವೆಯನ್ನು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಅವರೆಲ್ಲ ಸ್ವಲ್ಪ ಬೇಗ ವಾಕ್ ಮಾಡೋಣ, ಬೇಗ ಬೇಗ ಹೆಜ್ಜೆ ಹಾಕೋಣ ಅಂತ ಹೇಳಿ ಅವರೆಲ್ಲ ಬಹಳ ವೇಗವಾಗಿ ಹೆಜ್ಜೆಯನ್ನು ಹಾಕ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಳೆ ಪ್ರಾರಂಭ ಆಗುತ್ತೆ. ಮಳೆ ಪ್ರಾರಂಭ ಆದಾಗ ಏನು ಮಾಡ್ತಾರೆ, ಆ 100 ಜನದ ಹತ್ರ ಛತ್ರಿ ಇರುತ್ತೆ, ಅವರು ಛತ್ರಿ ಓಪನ್ ಮಾಡ್ತಾರೆ. ಅವರೆಲ್ಲ ಒಬ್ಬೊಬ್ಬರನ್ನು ಕರ್ಕೋತಾರೆ. ಇರೋದು 200 ಜನ, 100 ಜನದ ಹತ್ರ ಛತ್ರಿ ಇದೆ. ಯಾರ ಹತ್ರ ಛತ್ರಿ ಇಲ್ಲ ಅವರು ಛತ್ರಿ ಇರೋರ ಬಳಿಗೆ ಬರ್ತಾರೆ. ಒಟ್ಟಲ್ಲ 200 ಜನನೂ ಮಳೆಯಲ್ಲಿ ನೆನೆಯದೆ ಛತ್ರಿಯ ಆಶ್ರಯದಲ್ಲಿ
ಆ ಮದುವೆ ಮನೆಗೆ ಹೆಜ್ಜೆ ಹಾಕೊಂಡು ಚೌಲ್ಟ್ರಿಗೆ ಹೋಗ್ತಾ ಇದ್ದಾರೆ. ಇನ್ನೇನು ಬಹಳ ಹತ್ತಿರಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅದೇ ಮಾರ್ಗವಾಗಿ ಅವನು ಬರ್ತಾನೆ. ಅವನು ಕೂಡ ಮದುವೆಗೆ ಅಟೆಂಡ್ ಆಗಬೇಕು ಅಂತ ಬರ್ತಾನೆ. ಆದರೆ ಅವನಿಗೆ ಚೌಲ್ಟ್ರಿ ಎಲ್ಲಿದೆ ಅನ್ನೋಂತಹದ್ದು ಗೊತ್ತಿಲ್ಲ. ಆಗೇನು ಮಾಡ್ತಾನೆ, ಅಲ್ಲೇ ಅಂಗಡಿ ಇರುತ್ತೆ ಒಂದು, ಅಲ್ಲಿ ಹೋಗಿ ಕೇಳ್ತಾನೆ, ಈ ಊರಿನಲ್ಲಿ ಇಂತಹ ಒಂದು ಮದುವೆ ನಡೀತಾ ಇದೆ, ಚೌಲ್ಟ್ರಿ ಹೆಸರು ಈ ರೀತಿ ಇದೆ, ಆ ಚೌಲ್ಟ್ರಿಗೆ ನಾನು ಕೂಡ ಹೋಗಬೇಕು, ಹೇಗೆ ಹೋಗೋದು? ಆಗ ಅಂಗಡಿಯವನು ಹೇಳ್ತಾನೆ, ನೋಡಿ ಅಲ್ಲಿ ಒಂದು ಗುಂಪು ಎಲ್ಲ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅವನ ಅಂಗಡಿಯವನು ಹೇಳಿದ್ದೇನು, ಅಲ್ಲೊಂದು ಗುಂಪು ಎಲ್ಲರೂ ಛತ್ರಿ ಹಿಡ್ಕೊಂಡಿದ್ದಾರೆ ಅಂತ. ಆದರೆ ಛತ್ರಿ ಇರೋದು 50%, ಇನ್ನು 50% ಆ ಛತ್ರಿಯ ಆಶ್ರಯಕ್ಕೆ ಬಂದಿದ್ದಾರೆ. ಅವನು ಹೇಳಿದ್ದೇನು ಅಂತಂದರೆ, ಆ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ ಒಂದು ಗುಂಪು, ಅವರೆಲ್ಲ ಅದೇ ಮದುವೆ ಮನೆಗೆ ಹೋಗ್ತಾ ಇದ್ದಾರೆ. ಸೊ ನೀವೇನು ಮಾಡಿ, ಮದುವೆ ಮನೆಗೆ ನೀವು ಹೋಗ್ಬೇಕಲ್ವಾ, ಆ ಗುಂಪನ್ನ ನೀವು ಫಾಲೋ ಮಾಡಿ, ನೀವು ಹೊರಡಿ. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ಛತ್ರಿ ಹಿಡಿದು ಆ ದಾರಿಯಲ್ಲಿ ಹೋಗ್ತಾ ಇರೋಂತಹದ್ದು, ಆ ಗುಂಪಿನಲ್ಲಿ ಕೇವಲ ಅರ್ಧ ಜನಗಳ ಕೈನಲ್ಲಿ ಮಾತ್ರ ಛತ್ರಿ ಇದೆ, ಇನ್ನು ಅರ್ಧ ಜನ ಆ ಛತ್ರಿಯ ಆಶ್ರಯಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಆ ಮದುವೆ ಮನೆಗೆ ಹೋಗ್ತಾರೆ. ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಿದ್ವಿ ಅಂತಂದರೆ, ಅಲ್ಲಿ ಅಂಗಡಿಯವನನ್ನ ಬಂದು ಒಬ್ಬ ಅಡ್ರೆಸ್ ಕೇಳ್ತಾನೆ, ಚೌಲ್ಟ್ರಿ ಎಲ್ಲಿದೆ ಅಂತ. ಆಗ ಅವನು ಹೇಳಿದ್ದೇನು, ಛತ್ರಿ ಹಿಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಗುಂಪನ್ನು ತೋರಿಸ್ಬಿಟ್ಟು ನೀನು ಆ ಗುಂಪನ್ನು ಫಾಲೋ ಮಾಡು, ಸೊ ದಟ್ ಯು ಕ್ಯಾನ್ ಆಲ್ಸೋ ರೀಚ್ ದಿ ಚೌಲ್ಟ್ರಿ. ಸತ್ಯ ಏನು ಅಂತಂದರೆ, ಅಲ್ಲಿ ಕೇವಲ 50% ಆಫ್ ದಿ ಜನಗಳ ಕೈನಲ್ಲಿ ಮಾತ್ರ ಛತ್ರಿ ಇತ್ತು. ಆದರೆ ಇನ್ನು ಉಳಿದವರು ಒಬ್ಬೊಬ್ಬರು ಒಂದೊಬ್ಬ ಛತ್ರಿ ಹಿಡ್ಕೊಂಡಿರೋವನ ಆಶ್ರಯಕ್ಕೆ ಹೋಗ್ತಾರೆ. ಆದರೆ ಅವನು ಅಡ್ರೆಸ್ ಮಾಡಿದ್ದು ಯಾವ ರೀತಿ, ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತಾನೆ. ಇದು ಯಾವ ಥರ ಅಂತಂದರೆ, ನಾವು ಎಲ್ಲೋ ಒಂದು ಕಡೆ ಕೂತಿರ್ತೀವಿ, ಯಾವುದೋ ಒಂದು ಮೆಟ್ಲ ಮೇಲೆ ರಿಲ್ಯಾಕ್ಸ್ ಮಾಡ್ಕೋತಾ ಕೂತಿರ್ತೀವಿ. ಅಚಾನಕ್ಕಾಗಿ ನಾವು ಕೂತಿರೋಂತಹ ಜಾಗಕ್ಕೆ ಒಂದು 8-10 ಜನ ಎಲ್ಲ ಕುಡಿದು ಬಿಟ್ಟಿರ್ತಾರೆ. ಅವರೆಲ್ಲ ಬಂದು ನಮ್ಮ ಸುತ್ತಲೂ ಕೂತ್ಕೋತಾರೆ. ನಾವು ಅವರಿಗೆ ಹೋಗಿ ಅನ್ನಕ್ಕಾಗೋದಿಲ್ಲ. ಆಗ ಯಾರದು ಗುಂಪು, ಅಲ್ಲಿ ಎಷ್ಟೊಂದು ಜನ ಕೂತಿದ್ದಾರಲ್ಲ ಅಂತಂದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಕುಡುಕರು ಗುಂಪು ಅಂತಾರೆ. ನಾನು ಕುಡ್ದೇ ಇಲ್ಲ, ಕುಡ್ದಿರೋರು ಏನು ಮಾಡ್ತಾರೆ, ಆ ಗುಂಪಿಗೆ ಬರ್ತಾರೆ. ದಿಸ್ ಇಸ್ ಕಾಲ್ಡ್ ಛತ್ರಿ ನ್ಯಾಯ. ಸೊ ಇಲ್ಲಿ ಆಚಾರ್ಯ ಶಂಕರರು ಏನು ಹೇಳ್ತಾರೆ ಅಂತಂದ್ರೆ, ಛತ್ರಿ ನ್ಯಾಯದಲ್ಲಿ ಛತ್ರಿ ಇಲ್ಲದೆ ಇರೋನು ಆ ಛತ್ರಿ ಇರೋನ ಆಶ್ರಯಕ್ಕೆ ಹೋಗಿರೋ ಕಾರಣದಿಂದ ದೂರದಿಂದ ಅವನನ್ನು ನೋಡಿದಾಗ ಛತ್ರಿ ಹಿಡ್ಕೊಂಡು ಹೋಗ್ತಾ ಇರೋ ಗುಂಪು ಅಂತಲೇ ಅಡ್ರೆಸ್ ಮಾಡಿದ್ರು. ಒಬ್ಬ ಮನುಷ್ಯ ಅವನು ದುಶ್ಚಟಗಳಿಗೆ ಒಳಗೆ ಆಗಿಲ್ಲ, ಪಾಪ ಅವನು ಕುಡಿಯೋದೇ ಇಲ್ಲ, ಆದರೂ ಯಾವುದೋ ಒಂದು ಗುಂಪು ಅವನು ಸುತ್ತ ಸೇರಿಕೊಂಡಾಗ ಜನಗಳು ಅವನನ್ನು ಯಾವ ಥರ ಅಡ್ರೆಸ್ ಮಾಡಿದ್ರೆ, ಇದು ಕುಡುಕರ ಗುಂಪು ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಅಸೋಸಿಯೇಷನ್. ಸೊ ಇಲ್ಲೂ ಕೂಡ ಇಟ್ ಈಸ್ ಓನ್ಲಿ ದಿ ಪರಮಾತ್ಮ ಈಸ್ ಅಸೋಸಿಯೇಟೆಡ್ ವಿತ್ ದಿ ಜೀವಾತ್ಮ. ಸಿ ಇದು ಇಟ್ಸ್ ಎ ವಂಡರ್ಫುಲ್ ಎಕ್ಸಾಂಪಲ್ ಆಚಾರ್ಯ ಶಂಕರರು ಕೊಟ್ಟಿರುವಂಥದ್ದು. ಇಲ್ಲಾಂದ್ರೆ ಇದು ಅರ್ಥ ಆಗ್ತಿರ್ಲಿಲ್ಲ ಇದೆ. ಮತ್ತು ಇಲ್ಲಿ ಜೀವಾತ್ಮ ಪರಮಾತ್ಮ ಒಟ್ಟಿಗೆ ಕುಳಿತಿರುವಂತಹ ಸುಕೃತಸ್ಯ ಲೋಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ಮುಂದೆ ವಾಟ್ ಈಸ್ ದಟ್ ಲೋಕ ಹಿ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಅವಾಗ ಈ ಮಂತ್ರದ ಸಂಪೂರ್ಣ ವಿ ಕ್ಯಾನ್ ಎಂಜಾಯ್. ಸೊ ಇಲ್ಲಿ ಇಂತಹ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟು ಅವ್ರು ಹೇಳಿದ್ದಾರೆ, ದಿಸ್ ಈಸ್ ಕಾಲ್ಡ್ ದಿ ಛತ್ರಿ ನ್ಯಾಯ. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಪರಮಾತ್ಮ associated with the Jivatma, and the Jivatma is experiencing the karma phala. So it is only because of the association. ಈ ಮಂತ್ರದಲ್ಲಿ ಹೇಳಬೇಕಾದ್ರೆ ಇಬ್ರು ಕೂತಿರೋದ್ರಿಂದ, ಜೀವಾತ್ಮ ಮತ್ತು ಪರಮಾತ್ಮ ಅಂತ ಇಬ್ರು ಇರೋದ್ರಿಂದ, ಒಬ್ಬನೇ ಒಬ್ಬ ಅಲ್ಲಿ ಕರ್ಮಫಲವನ್ನು ಅನುಭವಿಸ್ತಾ ಇದ್ರು ಕೂಡ ಅಲ್ಲಿ ಇಬ್ಬರೂ ಸೇರಿದ್ರಿಂದ ಅವರಿಬ್ಬರೂ ಕೂಡ ಅಲ್ಲಿ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕಾಯಿತು. ಸೊ ದಿಸ್ ಈಸ್ ದಿ ಕ್ಲಾರಿಫಿಕೇಶನ್. ಇಲ್ಲಿ ಮಂತ್ರದ ಪ್ರಕಾರ ಹಿಯರ್ ಈಸ್ ಅ ಜೀವಾತ್ಮ. ಜೀವಾತ್ಮ ಈಸ್ ಎ ಕರ್ತ, ಕರ್ಮವನ್ನು ಮಾಡುವಂತಹವನು, ಮಾಡಿರೋವನು, ಈ ರೀತಿ ಹಿ ಈಸ್ ಎ ಕರ್ತ. ಸೊ ಜೀವಾತ್ಮ ಕರ್ತ ಆಗಿರೋದ್ರಿಂದ ಜೀವಾತ್ಮನೇ ಭೋಕ್ತ ಆಗ್ತಾನೆ.
ಸೊ ಯಾರು ಕರ್ತ ಅವನೇ ಭೋಕ್ತ ಆಗೋದಕ್ಕೆ ಸಾಧ್ಯ. ಕರ್ಮವನ್ನು ನಾನು ಮಾಡಿಬಿಟ್ಟು ಕರ್ಮಫಲವನ್ನು ನೀನು ಅನುಭವಿಸು ಅಂತ ನಾವು ಇನ್ನೊಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅಥವಾ ಯಾರೋ ಮತ್ತೊಬ್ಬ ವ್ಯಕ್ತಿ ಕರ್ಮವನ್ನು ಮಾಡಿ ಅದರ ಫಲವನ್ನು ನಿನಗೆ ಕೊಡ್ತೀನಿ ಅಂತಂದರೆ ಕೊಡೋಕ್ಕಾಗೋದಿಲ್ಲ. ನಾವು ಅನ್ಕೋತೀವಿ ನಾನು ಪುಣ್ಯದಲ್ಲಿ ಒಂದು ಪಾಲು ನಿನಗೆ ಕೊಡ್ತೀನಿ ಅಂತ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ವಿ ಹ್ಯಾವ್ ಟು ಥಿಂಕ್. ಇದು ಏನು ಅಂತಂದರೆ ನಾವು ಸಮಾಧಾನ ಮಾಡಬೇಕಲ್ವಾ, ಮತ್ತೊಬ್ಬ ವ್ಯಕ್ತಿನ ನಾವು ಸಮಾಧಾನ ಮಾಡಬೇಕು, ಅವನನ್ನು ಸಂತೈಸಬೇಕು. ಏನು ಯೋಚನೆ ಮಾಡಬೇಡಪ್ಪ, ಏನಾರ ಪುಣ್ಯ ಅನ್ನೋದು ನನ್ನ ಹತ್ರ ಇದೆ ಅಂತಂದರೆ ನಾವು ಒಂಚೂರು ನಿಮಗೆ ಅದನ್ನು ಕೊಡ್ತೀನಪ್ಪ, ದೇವರಲ್ಲಿ ಕೇಳ್ಕೊತೀನಿ. ಸೊ ದಟ್ ಅವನಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ, ಅವನ ಮನಸ್ಸು ಕುಣಿತಾ ಇರುವಂತಹ ಮನಸ್ಸು ಸಮಾಧಾನ ಆಗುತ್ತೆ. ಸೊ ನಾವು ಇಂತಹ ಮಾತುಗಳನ್ನ ಆಡ್ತೀವಿ. ಇಲ್ಲಿ ಕರ್ಮ ಥಿಯರಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕರ್ಮವನ್ನು ಮಾಡಿರೋನು ಮಾತ್ರ ಕರ್ತ ಆ್ಯಂಡ್ ಹಿ ಅಲೋನ್ ಬಿಕಮ್ಸ್ ದಿ ಭೋಕ್ತ. ಕರ್ಮ ಮಾಡಿರೋನು ಮಾತ್ರ ಆ ಫಲವನ್ನು ಅನುಭವಿಸೋದಕ್ಕೆ ಸಾಧ್ಯ, ಇನ್ಯಾರಿಗೂ ಅದು ಹೋಗೋದಿಲ್ಲ. ಕರ್ಮಫಲ ಹುಡುಕೊಂಡು ಬರುತ್ತೆ. ಅವನು ನಾನು ಎಲ್ಲೋ ಒಂದು ಕಡೆ ಯಾರಿಗೂ ಗೊತ್ತಾಗದೇ ಇರೋ ಒಂದು ಕರ್ಮವನ್ನು ಮಾಡಿದ್ದೀನಿ ಅಂತ ಅವನು ಅಂದ್ಕೊಂಡ್ರು ಕೂಡ ಕರ್ಮಫಲ ಅನ್ನುವಂತಹದ್ದು ಇಟ್ ಕಮ್ಸ್ ಅಂಡ್ ನೀಟಾಗಿ ಅವನನ್ನು ಗುರುತಿಸಿ ಅವನಿಗೆ ಅದನ್ನು ತಲುಪಿಸುತ್ತೆ. ಸೊ ನಾವು ಎಲ್ಲಿದ್ದರೂ ಹೇಗಿದ್ದರೂ ಆ ಸಂದರ್ಭದಲ್ಲಿ ಅದು ಬಂದಾಗ ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು. ಸುಖನೂ ಅದೇ ಥರ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಅನೇಕಗಳು ಬಂದು ಬದುಕತ್ತೆ ನಮಗೆ. ನಾವು ನಮ್ಮ ಜೀವಮಾನದಲ್ಲಿ ನಾವು ಹೇಳ್ತೀವಿ ಇನ್ನೊಬ್ರ ಹತ್ರ, ನಾನು ನನ್ನ ಜೀವಮಾನದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ, ಅದೆಲ್ಲ ಆಗತ್ತೆ ಅಂತ. ಎಲ್ಲ ಆಗೋಯ್ತು. ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ದಿ ಕರ್ಮ ವಿ ಹ್ಯಾವ್ ಡನ್ ಇಟ್ ಇನ್ ದಿ ಪಾಸ್ಟ್. ಯಾವಾಗ ಮಾಡಿದ್ದೀವಿ, ಎಲ್ಲಿ ಮಾಡಿದ್ದೀವಿ, ಯಾವ ಜನ್ಮದಲ್ಲಿ ಮಾಡಿದ್ದೀವಿ, ಎಷ್ಟು 100 ವರ್ಷಗಳ ಹಿಂದೆ ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ. ಈಗ ಅದನ್ನು ಅನುಭವಿಸುವಂತಹ ಸಮಯ ಬಂತು. ಸೊ ಪ್ರಾಮಾಣಿಕವಾಗಿ ಭಗವಂತ ಕೃಪೆ ತೋರ್ದ, ಅವನ ಅನುಗ್ರಹ ಇತ್ತು, ಕರ್ಮಫಲ ನನಗೆ ಸಿಕ್ತು, ಅನುಭವಿಸ್ತಾ ಇದ್ದೀನಿ. ಸಂತೋಷ ಅಥವಾ ಇಂತಹ ಒಂದು ಅದೃಷ್ಟ ಅಂತ ಹೇಳಿ ಸುಖ ಬಂದಾಗ ನಾವು ಹೇಗೆ ಅದನ್ನು ಒಪ್ಕೋತೀವಿ, ಅದೇ ರೀತಿ ಕರ್ಮಫಲ ಅನ್ನುವಂತಹದ್ದು ಒಂದು ವೇಳೆ ಅದು ನೋವಿನ ಸಂಗತಿ ಆಗಿದ್ದಾಗ ಅದು ಕೂಡ ಹುಡುಕೊಂಡು ಬಂದಾಗ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಇದು ಬಂದಿದೆ ಅಂತಂದರೆ ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪು ಆಗಿದೆ. ಸೊ ಇದು ಒಂದು ಅರ್ಥ ಆಗೋದ್ರೆ ಅರ್ಧ ನಮ್ಮ ದುಃಖ ಕಡಿಮೆ ಆಗುತ್ತೆ. ವಿ ಆರ್ ರೆಡಿ ಟು ಫೇಸ್ ದಿ ಕರ್ಮಫಲ. ಅರ್ಥ ಆಗದೆ ಹೋದರೆ ತುಂಬ ನೋವಾಗುತ್ತೆ ಮನಸ್ಸಿಗೆ. ಸೊ ಹೀಗೆ ಇಲ್ಲಿ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಅಸೋಸಿಯೇಷನ್ ವಿತ್ ಜೀವಾತ್ಮ, ಅವರಿಬ್ಬರು ಕೂಡ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮಂತ್ರ ಹೇಳ್ತಾ ಇದೆ. ಪ್ರಶ್ನೆ, ಈಗ ಋಷಿಗಳು ಅವರ ತಪಸ್ಸನ್ನೆಲ್ಲ ಧಾರೆ ಇರುತ್ತಾ ಇದ್ರು, ವಿಶ್ವಾಮಿತ್ರ ಅವನ 10,000 ವರ್ಷ ಅದೆಲ್ಲ ಹೇಗಾಗುತ್ತೆ? ಅದು ಹೇಗೆ ಅಂತಂದ್ರೆ, ನಾನು ಕೂಡ ಆ ಫಲವನ್ನು ಸ್ವೀಕರಿಸುವಂತಹ ಯೋಗ್ಯತೆಯನ್ನು ನಾನು ಸಂಪಾದನೆ ಮಾಡಿರ್ತೀನಿ. ಹಾಗಾಗಿ ಅವರ ಕಣ್ಣಿಗೆ ನಾನು ಬೀಳ್ತೀನಿ. ಇಲ್ಲ ಅಂತಂದ್ರೆ ನಾನು ಆ ಪಾತ್ರಕ್ಕೆ ಹೋಗಕ್ಕೆ ಆಗದೇ ಇಲ್ಲ. ಅಂದ್ರೆ ಕೊಡಕ್ ಬರುತ್ತೆ, ಕರ್ಮಫಲ ಕೊಡಕ್ ಬರುತ್ತೆ ನನಗೆ. ಎಕ್ಸಾಕ್ಟ್ಲಿ ಇಟ್ ಈಸ್ ತಗೊಳ್ಳೋದಿದ್ರೆ ಕೊಡಕ್. ಎಕ್ಸಾಕ್ಟ್ಲಿ ದಟ್ ಈಸ್ ಕಾಲ್ಡ್ ಅನುಗ್ರಹ. ಗುರುದೃಷ್ಟಿ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್. ಒಬ್ಬ ಗುರು ಬಹಳ ಆಶ್ವಾಸನೆ ಕೊಡ್ತಾನೆ, ನಾನಿದ್ದೀನಿ ಬಾ ಅಂತ ಕರೀತಾನೆ ಶಿಷ್ಯನ. ಸೊ ಇಟ್ ಈಸ್ ದಿ ಶಿಷ್ಯ, ಅವನು ಶಿಷ್ಯತ್ವವನ್ನು ಸಂಪಾದನೆ ಮಾಡಿರ್ತಾನೆ. ಆ ಯೋಗ್ಯತೆ, ನಾನೊಬ್ಬ ಯೋಗ್ಯನಾದ ಶಿಷ್ಯ ಅನ್ನುವಂತಹದ್ದನ್ನು ಅವನು ಸಂಪಾದನೆ ಮಾಡ್ಕೊಂಡಿರೋದ್ರಿಂದ ಗುರು ಮತ್ತು ಶಿಷ್ಯ ಅವರ ಮಿಲನ ಆಗೋದು. ಇಲ್ಲ ಅಂತಂದ್ರೆ ಈಗ ಇಲ್ಲಿ ರಾಮರಾಯರು ಕೇಳೋರು ಯಾಕೆ ತುಂಬ ಜನ ಇಲ್ಲಿಗೆ ಬರೋದಿಲ್ಲ ಅಂತ, ಆಗೋದಿಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಹೀಗೆ ಇಲ್ಲಿ ಕರ್ಮಫಲವನ್ನ ಅನುಭವಿಸ್ತಾ ಇದ್ದಾನೆ ಅಂತಂದ್ರೆ ಅವನು ಹಿ ಇಸ್ ದಿ ಕರ್ತ, ಆದ್ರಿಂದ ಅವನು ಭೋಕ್ತನಾಗಿದ್ದಾನೆ. ಸೊ ಇನ್ ದ ಸೇಮ್ ವೇ ಪರಮಾತ್ಮ ಕೂಡ ಆ ಜಾಗದಲ್ಲಿ ಕುಳಿತಿರೋದ್ರಿಂದ ಅವರಿಬ್ಬರೂ ಸೇರಿ ಅಲ್ಲಿ ಅನುಭವಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಮಂತ್ರ ಬಂದಿದೆ. ಅಂಡ್ ಇಟ್ ಈಸ್ ಓನ್ಲಿ ಜೀವಾತ್ಮ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್. ಬಟ್ ಮಂತ್ರ ಯಾವ ರೀತಿ ಅಂತಂದ್ರೆ ಇಟ್ ಈಸ್ ಲೈಕ್ ಛತ್ರಿಜ್ಞಾಯ. ಛತ್ರಿಜ್ಞಾಯ ಅಂತ ಹೇಳಿದಾಗ ಹೇಗೆ ಅಲ್ಲಿ ಅನೇಕರ ಬಳಿ ಕೊಡೆ ಇರಲಿಲ್ಲ, ಛತ್ರಿ ಇರಲಿಲ್ಲ, ಆದರೂ ಕೂಡ ಆ ಛತ್ರಿ ಹಿಡ್ಕೊಂಡು ಹೋಗ್ತಾ ಇರುವಂತಹ ಗುಂಪು ಅಂತ ಹೇಳಿ
ಛತ್ರಿನೇ ಇಲ್ಲದೆ ಹೋದರೂ ಕೂಡ ಅವನು ಕೂಡ ಛತ್ರಿಯನ್ನು ಹೊಂದಿದ್ದಾನೆ ಅನ್ನುವ ಅರ್ಥವನ್ನು ಕೊಡೋ ಹಾಗೆ ಅಲ್ಲಿ ಮಾತನಾಡಿದ್ದಾರೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ಇಲ್ಲಿ ಪಿಬಂತೌ ಅನ್ನುವಂತಹ ಒಂದು ಋತುಂ ಪಿಬಂತೌ ಅಂತ ಹೇಳಿ ದ್ವಿವಚನ ಸೂಚಕ ಪದ ಪ್ರಯೋಗವನ್ನು ಇಲ್ಲಿ ಮಂತ್ರ ಈ ರೀತಿ ಕಂಡುಬರುತ್ತೆ. ಬಟ್ ಆಕ್ಚುಲಿ ಪರಮಾತ್ಮ ಈಸ್ ಓನ್ಲಿ ದಿ ವಿಟ್ನೆಸ್, ಕೇವಲ ಅವನು ಸಾಕ್ಷಿ. And there are two entities experiencing the fruits of their action. ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಈ ಅನುಭವಗಳು ಆಗ್ತಾ ಇರುವಂತಹದ್ದು ಎಲ್ಲಿ? ಸೊ ಅವರಿಬ್ಬರು ಅಲ್ಲಿ ಕೂತಿದ್ದಾರೆ, ಅವರಿಬ್ಬರು ಅನುಭವಿಸ್ತಾ ಇದ್ದಾರೆ. ಬಟ್ ಈ ಅನುಭವ ಅವರಿಗೆ ಎಲ್ಲಿ ಆಗ್ತಾ ಇದೆ ಅದನ್ನು ಇಲ್ಲಿ ಲೋಕೆ, ಸುಕೃತಸ್ಯ ಲೋಕೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಲೋಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು ಏನು ಅಂತಂದರೆ, ಇಟ್ ಈಸ್ ಎ ವರ್ಲ್ಡ್ ಈಸ್ ಕಾಲ್ಡ್ ಲೋಕ. ಈಗ ಭೂಲೋಕ ಈಸ್ ಎ ಪ್ರಪಂಚ, ದೇವಲೋಕ ಈಸ್ ಅನದರ್ ವರ್ಲ್ಡ್, ಸತ್ಯಲೋಕ ಈಸ್ ಅನದರ್ ವರ್ಲ್ಡ್, ಪಾತಾಳ ಲೋಕ ಈಸ್ ಅನದರ್ ವರ್ಲ್ಡ್. ಸೊ ಲೋಕ ಮೀನ್ಸ್ ಎ ವರ್ಲ್ಡ್. ಸೊ ಜನರಲ್ ಮೀನಿಂಗ್ ಲೋಕ ಅಂತಂದರೆ ಅದೊಂದು ಪ್ರಪಂಚ, ಜಗತ್ತು. ಬಟ್ ಇಲ್ಲಿ ಎಗೇನ್ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಇಲ್ಲಿ ಅವರಿಬ್ಬರು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹದ್ದು ಹೇಳಿರೋದ್ರಿಂದ ಇದು ಡೀಪ್ ವೇದಾಂತ. ಇದು ಸಾಮಾನ್ಯವಾಗಿ ಇಂತಹ ಉಪನಿಷತ್ತುಗಳಲ್ಲಿ ಈ ಮಂತ್ರದಲ್ಲಿ ಬರೋದು ಬಿಟ್ಟರೆ ಸಾಮಾನ್ಯವಾಗಿ ಇಂತಹದೇ ಮತ್ತೆ ಇನ್ನೆಲ್ಲೂ ಕಂಡು ಬರೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ದ ಇಂಟರ್ವೆನ್ಷನ್ ಆಫ್ ಆಚಾರ್ಯ ಶಂಕರ ಕರೆಕ್ಟ್ ಸಂದರ್ಭದಲ್ಲಿ ಅಂತಂದ್ರೆ, ಈಗ ಒಂದು ಮೊಳೆ ಹೊಡಿಬೇಕು ಅಂತಂದ್ರೆ ರೈಟ್ ಆನ್ ದಿ ಹೆಡ್ ಅಂತ ಹೇಳ್ತಾರೆ. ಆ ಮೊಳೆಗೆ ತಲೆ ಮೇಲೆ ಹೊಡೆದ್ರೆ ಟಕ್ ಅಂತ ಹೋಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಮೊಳೆ ಸೊಟ್ಟ ಆಗುತ್ತೆ, ಏನೇನೋ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಅವರು ಇಂತಹ ಕ್ಲಾರಿಫಿಕೇಶನ್ ಕೊಡದೆ ಹೋದ್ರೆ ಅನೇಕ ಸತ್ಯಗಳು ಅರ್ಥ ಆಗ್ತಾ ಇರಲಿಲ್ಲ. ಸೊ ರೈಟ್ ಆನ್ ದಿ ಹೆಡ್ ಆಫ್ ದಿ ನೈಲ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಇಲ್ಲಿ ನೋಡಿ ಒಂದೊಂದು ಪಿಬಂತವನ್ನುವಂತಹದಕ್ಕೆ ಛತ್ರಿಕ್ ನ್ಯಾಯ ಅಂತ ಹೇಳಿದ್ರು. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಅಸೋಸಿಯೇಷನ್ ಆಫ್ ದಿ ಪರಮಾತ್ಮ ವಿತ್ ದಿ ಜೀವಾತ್ಮ, ದ್ವಿವಚನ ಸೂಚಕ ಪದ, ಅದೆಲ್ಲ ನಮಗೆ ಎಷ್ಟು ಕನ್ವಿನ್ಸ್ ಆಗ್ತಾ ಇದೆ. ಇಟ್ ಈಸ್ ಲೈಕ್ ಛತ್ರಿಕ್ ನ್ಯಾಯ ಅಂತಂದಾಗ ನಮಗೆ ಬೇರೆ ದಾರಿನೇ ಇಲ್ಲ, ನಾವು ಒಪ್ಕೊಳ್ಳೇಬೇಕು, ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. ಇಲ್ಲಿ ಅಗೇನ್ ಲೋಕ ಅಂತಂದರೆ ನಾವು ತಿಳ್ಕೊಂಡಿರೋಂತಹದ್ದು ಯಾವುದೋ ಒಂದು ಜಗತ್ತಿನ ಯಾವುದೋ ಒಂದು ಜಾಗದಲ್ಲಿ ನಾವೆಲ್ಲ ಎಲ್ಲೋ ಒಂದು ಕಡೆ ಕೂತಿದ್ದೀವಿ. ಸೊ ಇಲ್ಲಿ ಏನೋ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅಗೇನ್ ಇಲ್ಲಿ ಅವ್ರು ಮತ್ತೆ ಮಧ್ಯ ಬಂದು ಹೇಳ್ತಾ ಇದ್ದಾರೆ, ಇಲ್ಲಿ ಲೋಕೆ ಅಂತಂದ್ರೆ ಲೋಕೆ ಮೀನ್ಸ್ ಅಸ್ಮಿನ್ ಶರೀರೆ. ಸೊ ಜೀವಾತ್ಮ ಪರಮಾತ್ಮ ಎಲ್ಲಿದ್ದಾನೆ? ನಾವೆಲ್ಲ ಶರೀರವನ್ನು ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಇಟ್ ಈಸ್ ಶರೀರ ಇಸ್ ಕಾಲ್ಡ್ ದಿ ಜಡ ಬೈ ನೇಚರ್, ಬಿಕಾಸ್ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ದಿ ಪಂಚಭೂತಾಸ್. ಅಂಡ್ ಪಂಚಭೂತ ಇಟ್ ಸೆಲ್ಫ್ ಇಸ್ ಜಡ, ಜಗತ್ತು ಇಸ್ ಜಡ. ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂತಹದ್ದು ಈ ಶರೀರ ಅಂತಂದ್ಮೇಲೆ ಶರೀರ ಇಸ್ ಟೋಟಲಿ 100% ಇಟ್ ಈಸ್ ಜಡ. ಇಂತಹ ಜಡವಾದ ಶರೀರಕ್ಕೆ ಜೀವಾತ್ಮ ಅನ್ನುವಂತಹವನು ಅಲ್ಲಿ ಬಂದು ಸೇರ್ಕೋತಾನೆ, ಬಿಕಾಸ್ ಆಫ್ ದಿ ಅಜ್ಞಾನ ಆರ್ ದಿ ಕರ್ಮಫಲ. ಆಗ ಅಲ್ಲಿ ಪರಮಾತ್ಮ ಅನ್ನುವಂತಹವನು ಚೈತನ್ಯ ರೂಪಿ ಅಲ್ಲಿ ಇದ್ದಿದ್ರಿಂದ ದಟ್ ಜೀವ ಸ್ಟಾರ್ಟ್, ದಟ್ ದೇಹ ಸ್ಟಾರ್ಟ್ಸ್ ಫಂಕ್ಷನಿಂಗ್. ಇಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಬಹಳ ಗರ್ವದಿಂದ ನಾವು ಮಾತನಾಡ್ತೀವಿ, ನಾನು ಮಾಡಿದ್ದು, ಇಟ್ ಈಸ್ ಮೈ ಬಾಡಿ, ಇಟ್ ಈಸ್ ನನ್ನ ಶರೀರ ಹೀಗಿದೆ, ನನ್ನ ದೇಹ ಇದು, ನಾನು ಇಷ್ಟು ಶಕ್ತಿಯನ್ನು ಯೂಸ್ ಮಾಡಿದೆ, ಇಂಥದ್ದೆಲ್ಲ ನಾನು ಮಾಡೋದಕ್ಕೆ ಸಾಧ್ಯ. ಶರೀರ ಕ್ಯಾನ್ ಡೂ ನಥಿಂಗ್, ಇಟ್ ಈಸ್ 100% ಜಡ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಚೈತನ್ಯ ದಟ್ ಪರಮಾತ್ಮ ಹಿ ರಿಸೈಡ್ಸ್ ದೇರ್. ಸೊ ಶರೀರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಾವು ಏನು ಮಾಡ್ತೀವಿ, ಅಂತರ್ಯಾಮಿ ಅಂತ ಹೇಳ್ತೀವಿ. ಹೃದಯ ನಿವಾಸಿ ಭಕ್ತಿಯ ಪದಗಳನ್ನು ನಾವು ಮಾತಾಡುವಂತಹ ಸಂದರ್ಭದಲ್ಲಿ ನಾವು ಪರಮಾತ್ಮ ಎಲ್ಲಿದ್ದಾನೆ ಅಂತಂದ್ರೆ ನನ್ನ ಹೃದಯದಲ್ಲಿದ್ದಾನೆ ಅಂತೆಲ್ಲ ಭಕ್ತಿ. ಬಟ್ ಅಗೇನ್ ಭಕ್ತಿಯನ್ನು ಪಕ್ಕಕ್ಕಿಟ್ಟು ಪ್ಯೂರ್ ವೇದಾಂತವನ್ನು ನಾನು ನೋಡ್ತೀನಿ ಅಂತಂದಾಗ ಇಂತಹ ಜಡವಾದ ಶರೀರದಲ್ಲಿ ಅಂತಹ ಚೈತನ್ಯ ಬರೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ
ದೇಹದಲ್ಲಿ ಯಾರಿದ್ದಾರೆ ಅಂತಂದ್ರೆ, ಇಂತಹ ಜಡವಾದ ದೇಹದಲ್ಲಿ ಯಾರಿದ್ದಾರೆ ಅಂತಂದ್ರೆ, ಇಟ್ ಈಸ್ ಬೋತ್ ದಿ ಜೀವಾತ್ಮ ಅಂಡ್ ದಿ ಪರಮಾತ್ಮ. ಬೋತ್ ಆಫ್ ದೆಮ್ ಆರ್ ದೇರ್ ಇನ್ ದಿ ಶರೀರ. ತಸ್ಮಿನ್ ಲೋಕೆ, ಆ ಲೋಕದಲ್ಲಿ ಇವರಿಬ್ರು ದೇ ಆರ್ ಎಕ್ಸ್ಪೀರಿಯನ್ಸಿಂಗ್. ಅಂಡ್ ಹಿಯರ್ ದೋ ದಿ ಪರಮಾತ್ಮ ಈಸ್ ಇನ್ ದಿ ಶರೀರ along with the Jivatma, it is the Jivatma who is the Karta, not the Paramatma. Paramatma is a Karta. He is a Sakshi. ಭಗವಂತ he is a Sakshi. ಅವನು ನಮ್ಮ ದೇಹದಲ್ಲಿದ್ದಾನೆ, ನಮ್ಮಲ್ಲೇ ಇದ್ದಾನೆ. ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಪರಮಾತ್ಮ ಜೀವಾತ್ಮ ಅವರಿಬ್ಬರ ಸಮ್ಮಿಲನ ನಮ್ಮ ಈ ದೇಹದಲ್ಲಿದ್ದು, ಈ ದೇಹದಲ್ಲಿ ಅನೇಕ ಚಟುವಟಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಕರ್ಮಗಳಲ್ಲಿ ಈ ಶರೀರ ಭಾಗಿಯಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಇಟ್ ಈಸ್ ಬಿಕಾಸ್ ಪರಮಾತ್ಮ ಚೈತನ್ಯ ಶಕ್ತಿಯನ್ನು ಕೊಡ್ತಾ ಇದ್ದಾನೆ, ಜೀವಾತ್ಮ ಕರ್ಮವನ್ನು ಮಾಡ್ತಾ ಇದ್ದಾನೆ. ಸೊ ಇಟ್ ಈಸ್ ದಿ ಜೀವಾತ್ಮ ಈಸ್ ದಿ ಕರ್ತ ಅಂಡ್ ಹೀ ಈಸ್ ದಿ ಭೋಕ್ತ, ಹೀ ಈಸ್ ದಿ ಎಂಜಾಯರ್. ಇಟ್ ಈಸ್ ದಿ ಪರಮಾತ್ಮ ದೋ ಹೀ ಈಸ್ ದೇರ್ ಇನ್ ದಿಸ್ ಶರೀರ. ಪರಮಾತ್ಮ ಈ ದೇಹದಲ್ಲಿ, ನಮ್ಮ ದೇಹದಲ್ಲಿ ಜೀವಾತ್ಮನ ಜೊತೆನಲ್ಲೇ ಇದ್ರೂ ಕೂಡ ಹೀ ಈಸ್ ಓನ್ಲಿ ಎ ಸಾಕ್ಷಿ. ಸೊ ಅದಕ್ಕೆ ಆಚಾರ್ಯ ಶಂಕರ್ ಹೇಳ್ತಾರೆ, ಲೋಕೆ ಮೀನ್ಸ್ ಇಟ್ ಈಸ್ ಅಸ್ಮಿನ್ ಶರೀರೆ. ಸೊ ಲೋಕೆ ಮೀನ್ಸ್ ಇಟ್ ಈಸ್ ನಾಟ್ ಸಮ್ ಅದರ್ ವರ್ಲ್ಡ್. ಇದು ಯಾವುದೋ ಒಂದು ಪ್ರಪಂಚಕ್ಕೆ ನಾನು ಬಂದಿದ್ದೀನಿ, ಈ ಲೋಕದಲ್ಲಿ ನಾನು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ನಾವೆಲ್ಲ ಅಂತೀವಿ, ಯಾಕಾರು ಬನ್ನೋ ಈ ಪ್ರಪಂಚಕ್ಕೆ, ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ. ಪ್ರಪಂಚಕ್ಕೆ ಬಂದು ನಾನು ಕಷ್ಟಗಳನ್ನ ಅನುಭವಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಪ್ರಪಂಚಕ್ಕೆ ನಾನು ಬಂದಿಲ್ಲ, ನಾನು ಇರೋದ್ರಿಂದ ಪ್ರಪಂಚ ಇದೆ. ಕಠೋಪನಿಷತ್ತು ಇಟ್ ಸ್ಟಾರ್ಟ್ಸ್ ಫ್ರಮ್ ಇಟ್ ಈಸ್ ದ ವರ್ಲ್ಡ್ ಈಸ್ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್, ಸ್ಟಾರ್ಟ್ ವಿತ್ ದಟ್. ಸೊ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರಪಂಚಕ್ಕೆ ನಾನು ಬಂದಿಲ್ಲ, ಇಟ್ ಈಸ್ ಮೈ ಮೈಂಡ್, ನನ್ನ ಮನಸ್ಸು ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತಹದ್ದು. ನನ್ನ ಮನಸ್ಸು ಹೇಗಿದೆ ಆ ರೀತಿ ಪ್ರಪಂಚ ನನಗೆ ಕಾಣಿಸ್ತಾ ಇದೆ. ಸೊ ಅದರಿಂದ ನಾನು ಯಾವುದೋ ಪ್ರಪಂಚಕ್ಕೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ, ಗೊತ್ತಿಲ್ಲದೆ ಇರೋ ಪ್ರಪಂಚಕ್ಕೆ ಬಂದಿದ್ದೀನಿ, ಏನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ, ಇಷ್ಟೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ನೋವುಗಳನ್ನ ನಾವು ತಡ್ಕೊಳಕ್ಕಾಗದೇ ಇದ್ದಾಗ ಇಟ್ ಈಸ್ ವೆರಿ ಸಹಜ ವಿ ಸ್ಪೀಕ್. ಬಟ್ ವೇದಾಂತ ಈ ಹಂತದಲ್ಲಿ ನಮ್ಮನ್ನು ತಿದ್ದತ್ತೆ, ಇಲ್ಲಪ್ಪ ನೀನು ಯಾವುದೋ ಪ್ರಪಂಚಕ್ಕೆ ಬಂದಿಲ್ಲ, ಇಟ್ ಈಸ್ ನಾಟ್ ಸಮ್ ಅದರ್ ವರ್ಲ್ಡ್, ಇಟ್ ಈಸ್ ಅವರ್ ಓನ್ ಬಾಡಿ. ನಮ್ಮದೇ ಶರೀರ ಇಸ್ ದಿ ಪ್ರಪಂಚ. ಸೊ ಬಿಕಾಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದೇಹದಲ್ಲಿ ಇರೋರು ಯಾರು? ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತಾನೆ ಇರ್ತೀವಿ, ದೇಹ ಅಂತಂದಾಗ ಇಟ್ ಈಸ್ ದಿ ಜೀವಾತ್ಮ, ಹಿ ರಿಸೈಡ್ಸ್ ದೇರ್ ಅಂತ ಹೇಳ್ತೀವಿ ನಾವು. ಅದರ್ವೈಸ್ ದಿಸ್ ದೇಹ ಈಸ್ ಎ ಜಡ, ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹದ್ದು. ಸ್ಪೇಸ್ ಇದೆ, ಅಗ್ನಿ ಇದೆ, ಫೈರ್ ಇದೆ, ನೀರಿದೆ, ಮಣ್ಣಿದೆ ಈ ದೇಹದಲ್ಲಿ. ಈ 5 ಬಿಟ್ಟರೆ ಈ ದೇಹದಲ್ಲಿ ಇನ್ನೇನೂ ಇಲ್ಲ. ಸೊ ಇಟ್ ಈಸ್ ನಥಿಂಗ್ ಬಟ್ ಜಡ. ಸೊ ಈ ಜಡಕ್ಕೆ ಶಕ್ತಿ, ಚಲನೆ, ಜೀವ ಅದೆಲ್ಲ ಹೇಗೆ ಬರೋದಕ್ಕೆ ಸಾಧ್ಯ ಅಂತಂದ್ರೆ, ಜೀವಾತ್ಮ ಹಿ ರಿಸೈಡ್ಸ್ ಇನ್ ದಿಸ್ ಶರೀರ. ಈ ಶರೀರದಲ್ಲಿ ಜೀವಾತ್ಮ ಬರ್ತಾನೆ. ಅಂಡ್ ಪರಮಾತ್ಮ ಆಲ್ಸೋ ರಿಸೈಡ್ಸ್ ಇನ್ ದ ಬಾಡಿ. ಹೇಗೆ ಇಲ್ಲಿ 2 ಎಂಟಿಟಿ ಅಂತ ನಮ್ಮ ಅರ್ಥಕ್ಕೆ ಹೇಳ್ತಾ ಇರೋದು. ದಿಸ್ ಜೀವಾತ್ಮ ಈಸ್ ನನ್ ಅದರ್ ದ್ಯಾನ್ ದಿ ಪರಮಾತ್ಮ. ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಹಿ ಥಿಂಕ್ಸ್ ದಟ್ ಹಿ ಈಸ್ ದಿ ಜೀವಾತ್ಮ. ಸೊ ಶರೀರದಲ್ಲಿ ಇಬ್ಬರಿದ್ದಾರೆ, ಒಬ್ಬ ಜೀವಾತ್ಮ, ಒಬ್ಬ ಪರಮಾತ್ಮ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಆಕ್ಚುಲಿ ಇಟ್ ಈಸ್ ದಿ ಪರಮಾತ್ಮ ಅಲೋನ್. ಬಟ್ ಅಲ್ಲಿ ಜೀವಾತ್ಮ ಅಂತ ಯಾಕೆ ಹೇಳ್ಕೊತಾನೆ ಅಂತಂದ್ರೆ, ಜೀವಾತ್ಮ ಈ ರೀತಿ ನಾನು ಈ ಶರೀರದಲ್ಲಿ ಇದೀನಿ ಅಂತ ಯಾಕೆ ಹೇಳ್ಕೊತಾ ಇದ್ದೇನೆ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ. ಅಜ್ಞಾನ ಮತ್ತು ಅವಿದ್ಯೆಯ ಕಾರಣದಿಂದ ಅವನು ತನ್ನನ್ನು ತಾನು ಜೀವಾತ್ಮ. ಸೊ ನನ್ನ ಹೊರತಾಗಿ ನನಗಿಂತ ಒಬ್ಬ ಪ್ರಬಲ ಬಲಶಾಲಿಯಾದಂತಹ ಮತ್ತೊಂದು ಎಂಟಿಟಿ ಇದೆ, ಅದು ಪರಮಾತ್ಮ. ಸೊ ನಾನು ಕೇವಲ ಅಲ್ಪಾತ್ಮ, ನಾನು ಜೀವಾತ್ಮ, ಆದರೆ ಅವನು ಈಸ್ ಪರಮಾತ್ಮ, ಪರಮ ಆತ್ಮ. ಸೊ ನನ್ನದು ಅಲ್ಪ ಬುದ್ಧಿ, ಪರಮಾತ್ಮನದು ಮಹಾಬುದ್ಧಿ. ನಾನು ಅಲ್ಪಜ್ಞ, ಪರಮಾತ್ಮ ಈಸ್ ಸರ್ವಜ್ಞ. ಸೊ ಹೀಗೆ ಡಿಫ್ರೆನ್ಸ್ನ ಅವನು ಕ್ರಿಯೇಟ್ ಮಾಡಿಬಿಡ್ತಾನೆ ಜೀವಾತ್ಮ.
ಅವನು ಯಾವಾಗ ಇಲ್ಲಿ ಬಿಕಾಸ್ ಆಫ್ ದಿ ಅಜ್ಞಾನ he comes to this world along with the body as ಪ್ರಾರಬ್ಧ. ಈ ದೇಹ ನಮಗೆ ಸಿಕ್ಕಿರುವಂತಹದ್ದು ಇಟ್ ಈಸ್ ಎ ಪ್ರಾರಬ್ಧ ಫಲ. ಯಾವ ಪ್ರಾರಬ್ಧ ಅಂತಂದ್ರೆ ನಮ್ಮನ್ನ ಅನುಸರಿಸಿ ಬಂದಿರುವಂತಹದ್ದು. ಪ್ರಾರಬ್ಧ ಅಂತಂದ್ರೆ ದಿ ಕರ್ಮಫಲ ಆರಬ್ಧ ಹೋಗಯ. ಸಂತ ಗೋಸ್ವಾಮಿ ತುಳಸಿದಾಸ್ ಜಿ ಅವರು ರಾಮಚರಿತ ಮಾನಸದಲ್ಲಿ ಒಂದ್ ಕಡೆ ಹೇಳ್ತಾರೆ, ವಾಟ್ ಈಸ್ ಪ್ರಾರಬ್ಧ ಅಂತಂದ್ರೆ ಕರ್ಮ ಆರಬ್ಧ ಹೋಗಯ. ದಟ್ ಈಸ್ ವೈ ದಿ ಬಾಡಿ ಹ್ಯಾಸ್ ಕಮ್. You got the body because the karma phala it started functioning. ಸೂಕ್ತವಾದ ಸಮಯ ನೀನು ಏನೇನು ಮಾಡ್ಕೊಂಡಿದ್ಯಾ ಅದನ್ನೆಲ್ಲ ನೀನು ಅನುಭವಿಸಿ ಕಳ್ಕೊಂಡ್ಬಿಡಪ್ಪ ಅಂತ ಹೇಳಿ ಕಳ್ಕೊಳ್ಳೋದಕ್ಕೆ ನಿಮ್ಮೊಂದು ದೇಹ ಬೇಕಲ್ವಾ. ಅದರ್ವೈಸ್ ಯು ಆರ್ ಪ್ಯೂರ್ ಕಾನ್ಷಿಯಸ್. ಈಗ ನಾವು ಕಣ್ಣು ಮುಚ್ಕೊಂಡು ಸುಮ್ಮನೆ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತಂದರೆ ಕಣ್ಣುಗಳನ್ನ ಮುಚ್ಕೊಂಡು ನಾವು ವೇದ ಅಂತ ಹೇಳ್ತಾ ಇದೆ, ನಾನು ಅಂತಂದರೆ ದೇಹ ಅಲ್ಲ, ನಾನು ಅಂದರೆ ಮನಸ್ಸಲ್ಲ. ಹಾಗಾದರೆ ನಾನು ಏನು ಅಂತಂದಾಗ ಅದು ಹೇಳುತ್ತೆ ಯು ಆರ್ ಎ ಪ್ರಜ್ಞಾರೂಪಿ ಅಂತ ವೇದ ಅಂತ ಹೇಳುತ್ತೆ. ಸೊ ನಾವು ಒಂದು ಸ್ವಲ್ಪ ಒಂದು 5 ನಿಮಿಷ ನಾವು ಕಣ್ಣು ಮುಚ್ಕೊಂಡು ಅದನ್ನು ಚಿಂತನೆ ಮಾಡಿದ್ರೆ ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಏನು ಹಾಗಾರೆ ಅಂತಂದರೆ ಇಡೀ ಜಗತ್ತಿನಲ್ಲಿ ಏನು ತುಂಬಿದೆ ಅಂತಂದರೆ ಇಟ್ ಈಸ್ ದಿ ಪ್ರಜ್ಞೆ, ಇಟ್ ಈಸ್ ದಿ ಅವೇರ್ನೆಸ್. ಅವೇರ್ನೆಸ್ ಈಸ್ ಕಾಲ್ಡ್ ದಿ ಪ್ರಜ್ಞೆ. ದಟ್ ಅವೇರ್ನೆಸ್ ಈಸ್ ಮೀ. ಬಟ್ ಎಲ್ಲೋ ಒಂದು ಕಡೆ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಂತಹ ಕೆಲವು ಸೂಕ್ಷ್ಮಗಳು ನಮ್ಗೆ ಅರ್ಥ ಆಗದೆ ಹೋದಾಗ ನಮ್ಮನ್ನು ನಾವು ಒಂದು ಫಿಸಿಕಲ್ ರೂಪದಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಆಗ ನಾನು ಅಂತಂದರೆ ಈ ದೇಹವನ್ನು ನಾನು ಅಂತ ತಿಳ್ಕೊಂಡು ದೇಹವೇ ನಾನು. ಸೊ ಜೀವಾತ್ಮ ಹಿ ಕಮ್ಸ್ ಅಂಡ್ ರಿಸೈಡ್ಸ್ ಇನ್ ದ ಬಾಡಿ ಅಂಡ್ ಆಮೇಲೆ ಏನು ಮಾಡ್ತಾನೆ, ನಾನೇ ಇದು ಅಂತ ಹೇಳ್ತಾನೆ. ಈಗ ಒಂದು ಯಾವುದೋ ಒಂದು ಜಾಗಕ್ಕೆ ಒಂದು ಸ್ವಲ್ಪ ದಿವಸ ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇದು ನಂದು ಅಂತ ನಾವು ಅಂತೀವಲ್ಲ, ಆ ರೀತಿಯಲ್ಲಿ ಜೀವಾತ್ಮ ಈ ದೇಹಕ್ಕೆ ಬರ್ತಾನೆ. ಹಿ ರಿಸೈಡ್ಸ್ ಇನ್ ದಿ ದೇಹ. ಆಫ್ಟರ್ ಸಮ್ ಟೈಮ್ ಹಿ ಥಿಂಕ್ಸ್ ದಟ್ ಹಿ ಈಸ್ ದಿ ಬಾಡಿ. ಯಾಕೆ ಅವನಿಗೆ ಅಂತಹ ಅನಿಸಿಕೆಗಳು ಬರುತ್ತೆ ಅಂತಂದರೆ ಇದು ಎಷ್ಟೋ ಸಾವಿರ ಜನ್ಮಗಳಿಂದ ಅಂಟ್ಕೊಂಡು ಬಂದಿರುವಂತಹ ವಾಸನಾಗಳು. ಸೊ ಪ್ರತಿ ಜನ್ಮದಲ್ಲೂ ಅವನು ಮನುಷ್ಯನೇ ಆಗಿರಬೇಕು ಅಂತಿಲ್ಲ, ಪ್ರಾಣಿ ಶರೀರ ಸಿಕ್ಕಿದಾಗ ಕೂಡ ಆ ಶರೀರದಲ್ಲಿ ಆ ಪ್ರಾಣಿಗೆ ಇದು ನಾನು ಅನ್ನುವಂತಹದ್ದೇ ಆ ಪ್ರಾಣಿ ತಿಳ್ಕೊಳ್ಳುತ್ತೆ. ಕೇವಲ ಮನುಷ್ಯ ಅಂತಲ್ಲ, ಒಂದು ದೇಹ ಅಂತಂದಾಗ ಅಲ್ಲಿ ಒಂದು ಜೀವ ಇರಬೇಕು. ಸೊ ಆ ಜೀವ ಅದನ್ನು ಇದು ನಾನು, ಅದು ಒಂದು ನಾಯಿ ಇರ್ಬೋದು, ಒಂದು ಹಸು ಇರ್ಬೋದು, ಒಂದು ಇಲಿ ಇರ್ಬೋದು. ಅದಕ್ಕೆ ನೋಡಿ ನಾವು ಅದನ್ನು ಮುಟ್ಟಕ್ಕೆ ಹೋದರೆ ಹೆದರು ಕೊಡುತ್ತೆ, ಓಡ್ ಹೋಗುತ್ತೆ, ಏನೋ ಮಾಡುತ್ತೆ. ಯಾಕೆ ಅಂತಂದರೆ ನನ್ನ ದೇಹಕ್ಕೆ ಏನೋ ಆಗೋಗುತ್ತೆ. ಸೊ ನನ್ನ ದೇಹಕ್ಕೆ ಏನೂ ಆಗಬಾರ್ದು ನಾವು ಹೇಗೆ ಕಾಳಜಿ ವಹಿಸ್ತೀವಿ ನಮ್ಮ ಬಗ್ಗೆ, ಇಟ್ ಈಸ್ ಎಕ್ಸಾಕ್ಟ್ಲಿ ದಿ ಪ್ರಾಣಿ ಪಕ್ಷಿಗಳು. ಸೊ ಅದರಿಂದ ನಾನು ಅಂತಂದ್ರೆ ಈ ದೇಹ ಅನ್ನುವಂಥದ್ದನ್ನು ಕೇವಲ ಮನುಷ್ಯ ಮಾತ್ರ ಈ ರೀತಿ ಅಜ್ಞಾನದಿಂದ ತಿಳ್ಕೊಂಡಿದ್ದೀನಿ ಅಂತಲ್ಲ, ಈ ವಾಸನೆ ಎನ್ನುವಂತಹದ್ದು ಎಷ್ಟೋ ಸಾವಿರ ಜನ್ಮಗಳಿಂದ ನಮಗೆ ಅಭ್ಯಾಸ ಆಗಿ ಹೋಗಿದೆ. ಆ ನೆನಪು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ದಟ್ ಮೆಮೊರಿ ಇಸ್ ಕಾಲ್ಡ್ ದಿ ಚಿತ್ತ. ಸಂಪೂರ್ಣವಾಗಿ ಚಿತ್ತ ಅನ್ನುವಂತಹದ್ದು ಕ್ಲೀನ್ ಆದಾಗ ದಟ್ ಈಸ್ ಕಾಲ್ಡ್ ದಿ ಮೋಕ್ಷ. ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳೋದು ಅದೇ. ವಾಟ್ ಈಸ್ ಮೋಕ್ಷ ಅಂತಂದ್ರೆ ನಿನ್ನ ಚಿತ್ತದಲ್ಲಿ ಈ ಥರ ಏನೇನೋ ಮೆಮೊರಿಗಳನ್ನೆಲ್ಲ ಇಟ್ಕೊಂಡು ಮತ್ತೆ ಹುಟ್ಟಿದಾಗ ಏನೋ ಮಾಡ್ತೀಯಾ, ಅದೆಲ್ಲ ಏನೇನೋ ಆಕ್ಟಿವಿಟೀಸ್ ನಡೀತಾ ಇರುತ್ತಲ್ಲ, ಆ ಎಲ್ಲ ಆಕ್ಟಿವಿಟೀಸು ಸ್ಟಾಪ್ ಆಗಬೇಕು. ದಟ್ ಮೀನ್ಸ್ ನಥಿಂಗ್ ಶುಡ್ ಬಿ ಸ್ಟೋರ್ಡ್ ಇನ್ ದಿ ಚಿತ್ತ. ಆ ಚಿತ್ತವನ್ನು ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಇನ್ನೇನು ಇಲ್ಲ. ಎಸ್, ನಿನಗೆ ಗೇಟ್ ಪಾಸ್ ಸಿಕ್ತು, ಯು ಆರ್ ರಿಲೀಸ್ಡ್, ನೀನು ಮುಕ್ತನಾಗಿ ಹೋದೆ. ಸೊ ಇಲ್ಲಿ ಅಸ್ಮಿನ್ ಶರೀರೆ, ಇಲ್ಲಿ ಬೋತ್ ಜೀವಾತ್ಮ ಅಂಡ್ ಪರಮಾತ್ಮ ಅವರಿಬ್ಬರು ಇರುವಂತಹದ್ದು. ಮತ್ತು ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ವೈ ದಿಸ್ ಬಾಡಿ ಇಸ್ ಕಾಲ್ಡ್ ಲೋಕ. ಈಗ ಆಚಾರ್ಯ ಶಂಕರರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಸ್ಮಿನ್ ಶರೀರೆ, ಇಟ್ ಈಸ್ ನಾಟ್ ಸಮ್ ಅದರ್ ವರ್ಲ್ಡ್, ಇಟ್ ಈಸ್ ಯುವರ್ ಓನ್ ಬಾಡಿ. ಯುವರ್ ಓನ್ ಬಾಡಿ ಈಸ್ ದಿ ವರ್ಲ್ಡ್. ಯಾಕೆ ಆ ರೀತಿ ಹೇಳ್ತಾ ಇದ್ದಾರೆ? ವೈ ದಿಸ್ ಬಾಡಿ ಇಸ್ ಕಾಲ್ಡ್ ಲೋಕ. ಈ ದೇಹವನ್ನು ಯಾಕೆ ಒಂದು ಲೋಕ ಅಂತ ಕರೀತಾ ಇದ್ದಾರೆ? ಅಗೈನ್ ಅದಕ್ಕೆ ದಿ ಡೆಫಿನೇಷನ್ ಆಫ್ ಲೋಕ. ಲೋಕ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ,
ಲೋಕ್ಯಂತೆ ಭುಜ್ಯಂತೆ ಕರ್ಮಫಲಾನಿ ಯತ್ರ ಸಹ ಲೋಕಃ. ಸೊ ಈ ವಿವರಣೆ ಕೂಡ ಸಿಗುತ್ತೆ ನಮಗೆ ವೇದಾಂತದಲ್ಲಿ. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್, ಈ ಲೋಕ ಅಂತಂದ್ರೆ ಏನು? ಲೋಕ ಅನ್ನುವಂತಹದ್ದು ಇಟ್ ಈಸ್ ಎ ಪ್ಲೇಸ್. ಈ ಲೋಕ ಅಂತಂದ್ರೆ ಏನು ಅಂತಂದ್ರೆ ಅದೊಂದು ಜಾಗ. ಯಾವ ರೀತಿಯ ಜಾಗ ಅಂತಂತಂದ್ರೆ ಆ ಜಾಗದಲ್ಲಿ ಜೀವಾತ್ಮ ಹಿ ಸಿಟ್ಸ್ ದೇರ್, ಅವನಲ್ಲಿ ಕೂತ್ಕೋತಾನೆ ಅಂತಂದ್ರೆ ಅವನಲ್ಲಿ ವಾಸ ಮಾಡ್ತಾನೆ ಅಂತ ಅರ್ಥ. ಸೊ ಒಂದು ದೇಹದಲ್ಲಿ ಜೀವಾತ್ಮ ಅವನು ಹಿ ರಿಸೈಡ್ಸ್ ದೇರ್, ಅವನು ಅಲ್ಲಿ ಬಂದು ಆಕ್ಯುಪೈ ಮಾಡ್ಕೋತಾನೆ. ಯಾಕೆ ಅವನು ಈ ದೇಹವನ್ನು ಆರಿಸ್ಕೊಂಡು ಇಲ್ಲಿ ಬಂದು ಕೂತ್ಕೋತಾನೆ? ಅಗೇನ್ ಇಟ್ ಈಸ್ ಓನ್ಲಿ ಟು ಎಕ್ಸ್ಪೀರಿಯನ್ಸ್ ದಿ ಕರ್ಮಫಲ. ಈಗ ಶರೀರ ಅಂತ ಹೇಳಿದಾಗ ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ದಿ ಪಂಚಭೂತಾಸ್, ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹದ್ದು. ಸೊ ಪಂಚಭೂತಗಳು ಎಷ್ಟೆಷ್ಟೋ ಶರೀರಗಳನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ನಾವು ನೋಡ್ತೀವಲ್ಲ, ಕಣ್ಣು ಬಿಟ್ಟರೆ ಕಾಣ್ತೀವಿ. ಬೇಕಾದ ನೂರಾರು ಸಾವಿರಾರು ಕೋಟಿ ಕೋಟಿ ಮನುಷ್ಯರಿದ್ದಾರೆ, ಕೋಟಿ ಕೋಟಿ ಪ್ರಾಣಿಗಳಿದೆ. ಯಾವುದಿಲ್ಲ ಇಲ್ಲಿ? ಆ ಎಲ್ಲ ಶರೀರಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹದ್ದು ಪಂಚಭೂತಗಳೇ. ಎಷ್ಟೋ ಕೋಟಿ ಶರೀರ ನಿರ್ಮಾಣ ಮಾಡಿದಾಗ ಅವುಗಳಲ್ಲಿ ನನಗೆ ಇಂತಹ ಶರೀರ ಅಂತ ಹೇಳಿ ಆರಿಸ್ಕೊಂಡು ಬಂದು ನಾನು ಹೋಗ್ತೀನಲ್ಲ, ಯಾಕೆ? ಬಿಕಾಸ್ ಆ ಶರೀರಕ್ಕೆ ಮಾತ್ರ ನಾನು ಅನುಭವಿಸಬೇಕಾಗಿರುವಂತಹ ಕರ್ಮಫಲಗಳನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಪರಮಾತ್ಮ ಬಂದೇ ಇಲ್ಲ. ಇಟ್ ಇಸ್ ದಿ ಜೀವಾತ್ಮ ಓನ್ಲಿ. ಬಿಕಾಸ್ ಆಫ್ ದಿ ಅವಿದ್ಯೆಯಿಂದ ಅವನು ತನ್ನನ್ನು ತಾನು ಜೀವಾತ್ಮ ಅಂತ ಕರ್ಕೊಂಡಿದ್ದಾನೆ. ಅದರ್ವೈಸ್ ಹಿ ಇಸ್ ದಿ ಪರಮಾತ್ಮ. ಹೇಗೇನು ಇದು ಕ್ವಶನ್ಗಳು ಹೇಗೆ ಅಂತಂದರೆ ವೇದಾಂತದಲ್ಲಿ ಎಸ್ಪೆಷಲಿ ಜೀವಾತ್ಮ, ಪರಮಾತ್ಮ ಮತ್ತು ಬರ್ತು, ರೀಬರ್ತು, ಜನ್ಮ, ಇದೆಲ್ಲ ಕರ್ಮಫಲ ಅಂತ ಹೇಳಿದಾಗ ಅಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ ಅಂತಂದರೆ ನನ್ನ ಮೊದಲನೇ ಜನ್ಮ ಯಾವುದು? ಮೊದಲನೇ ಜನ್ಮಕ್ಕೆ ನಾನು ಮಾಡಿರೋ ಕರ್ಮ ಯಾವುದು? ಇಟ್ ಈಸ್ ಅ ವೆರಿ ಕಾಮನ್ ಕ್ವಶನ್ ಇನ್ ವೇದಾಂತ. ಸೊ ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಮಗೆ ಅನೇಕಗಳು ನಮ್ಮ ನೆನಪಿಗೆ ಬರೋದಿಲ್ಲ. ಈ ಮರೆವು ಅನ್ನುವಂತಹದ್ದು ಒಂದು ದೊಡ್ಡ ಶಕ್ತಿಯನ್ನು ಪರಮಾತ್ಮ ನಮಗೆ ಬಹಳ ದೊಡ್ಡ ಉಡುಗೊರೆ ಅಂತ ಕೊಟ್ಟಿದ್ದಾನೆ. ಇಟ್ ಈಸ್ ಎ ಗಿಫ್ಟ್ ಫ್ರಮ್ ದಿ ಭಗವಂತ, ಮರೆವು ಅನ್ನುವಂಥದ್ದು. ಸಪೋಸ್ ನಮಗೆ ಈ ಜನ್ಮದಲ್ಲಿ ನಾನು ಇಲ್ಲಿ ಇದ್ದುಕೊಂಡು ನನ್ನ ಹಳೆಯ ಜನ್ಮದಲ್ಲಿ ಏನಾಗಿದ್ದೆ ಅನ್ನುವಂತಹ ನೆನಪೇ ನನಗೆ ಸಿಕ್ಕಿದ್ದಿದ್ರೆ ನಾನು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನ? ಈ ಜನ್ಮದಲ್ಲೇ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಹಳೆಯ ಜನ್ಮದಲ್ಲಿ ಏನೇನು ಮಾಡಿದ್ದೆ, ಹೇಗಿದ್ದೆ, ಯಾರನ್ನು ಗೋಳಿಕೊಂಡಿದ್ದೆ, ಅಥವಾ ನನ್ನ ದುಡ್ಡು ಯಾರು ತಗೊಂಡೋಗಿದ್ದಾರೆ ಅವ್ರನ್ನ ಹುಡುಕೊಂಡು ಹೋಗ್ತಾ ಇದ್ದ, ನನ್ನ ತಂದೆ ತಾಯಿ ಯಾರು, ನನ್ನ ಹೆಂಡತಿ ಯಾರು, ಅವಾಗ ನನ್ನ ಮನೆ ಎಲ್ಲಿತ್ತು. ಸೊ ಇಟ್ ಈಸ್ ಎ ವೆರಿ ಗ್ರೇಟ್ ಗಿಫ್ಟ್ ಬೈ ದಿ ಗಾಡ್. ಸೊ ನಿನಗೆ ಆ ನೆನಪು ಬೇಡ. ಸೊ ಯಾವ ಜನ್ಮದಲ್ಲಿ ಯಾವ ನೆನಪುಗಳು ನಿನಗೆ ಬೇಕು, ದಟ್ ಈಸ್ ದಿ ಚಿತ್ತ, ದಟ್ ಡಿಸೈಡ್ಸ್ ನಿನ್ನ ಕರ್ಮಫಲಕ್ಕೆ ನೀನು ಏನು ಅನುಭವಿಸ್ಬೇಕು, ನೀನು ಅನುಭವಿಸೋದಕ್ಕೆ ಯಾವ ಶರೀರ ಬೇಕು. ಅಂತಹ ಶರೀರವನ್ನು ನಮಗೆ ಸಿಗೋ ಹಾಗೆ ನಮ್ಮ ಕರ್ಮಫಲಗಳು ಮಾಡುತ್ತೆ. ಸೊ ಅಗೇನ್ ಕರ್ಮಫಲಗಳನ್ನು ಕಲೆ ಹಾಕಿದ್ದು ಯಾರು? ಆ್ಯಕ್ಚುಲ್ ಆಗಿ ನಾವೇ. ಸೊ ನಾವೇ ಕರ್ಮಫಲಗಳನ್ನು ಮಾಡಿರುವಂತಹದ್ದು. ವಿ ಆರ್ ದಿ ಕರ್ತಾಸ್. ಸೊ ನಾನು ಕರ್ತ ಅಂತಂದ್ಮೇಲೆ ನಾನೇ ಭೋಕ್ತ, ನಾನೇ ಅನುಭವಿಸ್ಬೇಕು. ಇಂತಹ ಕರ್ಮವನ್ನು ನಾನು ಮಾಡಿದ್ದೀನಿ ಅಂತಂದಾಗ ಅದು ಪುಣ್ಯದ ಕರ್ಮ ಆಗಿದ್ದರೆ ಪುಣ್ಯವನ್ನೇ ಅನುಭವಿಸ್ತೀನಿ, ಪಾಪದ ಕರ್ಮ ಆಗಿದ್ದರೆ ಪಾಪವನ್ನೇ ನಾನು ಅನುಭವಿಸ್ತೀನಿ. ಒಟ್ಟಿನಲ್ಲಿ ಪಾಪದ ಫಲನೂ ಇರುತ್ತೆ, ಪುಣ್ಯದ ಫಲನೂ ಇರುತ್ತೆ. ಆ ಎಲ್ಲ ಕಾಂಬಿನೇಷನ್ಗಳು ಕೂಡ ನನಗೆ ಒಂದು ಸಮಯದಲ್ಲಿ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ನಾನು ನನ್ನ ಜೀವನದಲ್ಲಿ ನಾನು ಗಳಿಸುವಂತಹದ್ದು ಅನೇಕ, ನಾನು ಕಳ್ಕೊಳ್ಳುವಂತಹದ್ದು ಅನೇಕ. ಸಂತೋಷವಾಗಿರುವಂತಹ ಅನೇಕ ಸಮಯಗಳನ್ನು ನೋಡಿದ್ದೀನಿ, ದುಃಖವಾಗಿ ಅಳತಾ ಇರುವಂತಹ ಅನೇಕ ಸಮಯಗಳನ್ನು ಕೂಡ ನಾನು ನೋಡಿದ್ದೀನಿ. ದಟ್ ಮೀನ್ಸ್ ನಾನು ಬರೀ ನೋವನ್ನು ಅನುಭವಿಸೋದಕ್ಕೆ ನನಗೆ ಈ ಶರೀರ ಕೊಟ್ಟಿದ್ದಾನೆ ಭಗವಂತ? ಇಲ್ಲ. ಇಟ್ಸ್ ಎ ಕಾಂಬಿನೇಷನ್. ಈ ಶರೀರದಲ್ಲಿ ನೋವನ್ನು ತಡ್ಕೊಳ್ಳುವಂತಹ ಏನೆಲ್ಲ ಶಕ್ತಿಗಳು ಈ ದೇಹಕ್ಕೆ ಬೇಕೋ ಅದೇ ರೀತಿ ಸಂತೋಷವನ್ನು ಅನುಭವಿಸೋದಕ್ಕೆ ಈ ಶರೀರ ಯಾವ ರೀತಿಯಲ್ಲಿರಬೇಕು, ಮನಸ್ಸು ಹೇಗಿರಬೇಕು, ಯಾವ ವಾತಾವರಣ ಇರಬೇಕು, ತಂದೆ ತಾಯಿ ಯಾವ ಥರ ಇರಬೇಕು, ಅಣ್ಣ ತಮ್ಮಂದರು, ಸ್ನೇಹಿತರು,
ಮನೆ ಹೇಗಿರಬೇಕು, ಎವ್ರಿಥಿಂಗ್ ವಿಲ್ ಬಿ ಡಿಸೈಡೆಡ್. ಈಗೇನು ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಒಂದು ಕಡೆ ಹೇಳ್ತಾರೆ, ಜನಮ ಮರಣ, ಯಶ ಅಪಯಶ, ಲಾಭ ನಷ್ಟ ಸಬ್ ವಿಧಿಹ. ಸೊ ಎವ್ರಿಥಿಂಗ್ ಎಲ್ಲ ನಾವೇ ಮಾಡ್ಕೊಂಡು ಬಂದಿರೋಂತಹದ್ದು. ಆದರೆ ನಾನು ಮಾಡಿದ್ದೀನಿ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ನಾನು ಮಾಡಿದ್ದೀನಿ ಅನ್ನುವಂತಹದ್ದು ಗೊತ್ತಿಲ್ಲದೆ ಇರೋದ್ರಿಂದ ಒಂದು ಶರೀರವನ್ನು ನೋಡಿ ಅದು ಸೂಕ್ತವಾದ ಶರೀರ ಅಂತ ತಿಳಿದು ಅಲ್ಲಿಗೆ ನಾನು ವಾಸಕ್ಕೆ ಬರ್ತೀನಿ. ಆಮೇಲೆ ಅದು ನನ್ನ ಶರೀರ ಅಂತ ಹೇಳ್ತೀನಿ. ಐ ರಿಸೈಡ್ ದೇರ್. ಅಲ್ಲಿ ಬಂದು ಅಲ್ಲಿ ಇದ್ದು ನಾನು ಏನು ಮಾಡ್ತೀನಿ, ಆ ಶರೀರದಲ್ಲಿ ಇದ್ದುಕೊಂಡು ಐ ಗೋ ಥ್ರೂ ದಿ ಕರ್ಮಫಲಾಸ್, ಆ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಅನುಭವಿಸೋದಕ್ಕೆ ನಾನು ಬರ್ತೀನಿ. ಸೊ ಒಬ್ಬ ಜೀವಾತ್ಮ ತನ್ನ ಕರ್ಮಗಳನ್ನು ಅನುಭವಿಸುವಂತಹದ್ದು ಎಲ್ಲಿ, ಕರ್ಮಗಳನ್ನು ಕಳ್ಕೊಳ್ಳುವಂತಹದ್ದು ಎಲ್ಲಿ? ಸೊ ಅನುಭವಿಸುವಂತಹದ್ದು ಸುಖ ಇರಬಹುದು, ದುಃಖ ಇರಬಹುದು, ಅವೆಲ್ಲವನ್ನು ಅವನು ಅನುಭವಿಸಿ ಕಳ್ಕೋಬೇಕು. ಸೊ ಹೀಗೆ ಕರ್ಮಗಳನ್ನು ಕಳ್ಕೊಳ್ಳುವಂತಹದ್ದು, ನಾಶ ಮಾಡಿಕೊಳ್ಳುವಂತಹದ್ದು ಅದೆಲ್ಲ ಎಲ್ಲಿ ಅಂತಂದರೆ ಅದಕ್ಕೆ ಒಂದು ಸೂಕ್ತವಾದ ಜಾಗ ಬೇಕು. ಈ ನೀಡ್ಸ್ ಅವನಿಗೊಂದು ಸ್ಪೇಸ್ ಬೇಕಲ್ಲ, ಕರ್ಮ ಮಾಡೋದಕ್ಕೆ, ಕರ್ಮವನ್ನು ಮಾಡಿ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ, ನೋವನ್ನು ಅನುಭವಿಸೋದಕ್ಕೆ, ಸುಖವನ್ನು ಅನುಭವಿಸೋದಕ್ಕೆ ಅವನಿಗೊಂದು ಜಾಗ ಬೇಕಲ್ಲ. ಹಿ ನೀಡ್ಸ್ ಎ ಪ್ಲೇಸ್. ದಟ್ ಪ್ಲೇಸ್ ಈಸ್ ನಥಿಂಗ್ ಬಟ್ ದಿ ಬಾಡಿ. ಅದನ್ನೇ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಲೋಕೆ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ನಾಟ್ ಸಮ್ ಅದರ್ ವರ್ಲ್ಡ್, ಇಟ್ ಈಸ್ ಯುವರ್ ಓನ್ ಬಾಡಿ. ಇದು ನಿನ್ನದೇ ಶರೀರ ಅದು. ಸೊ ಯಾವುದೋ ಲೋಕಕ್ಕೆ ಬಂದು ಅಲ್ಲಿ ನಾನು ಕರ್ಮವನ್ನು ಅನುಭವಿಸ್ಬೇಕಾಗಂತೆ ಇಲ್ಲ, ನೀ ಎಲ್ಲೂ ಹೋಗೋ ಹಾಗಿಲ್ಲ. ನೀನು ಬಂದು ಸೇರ್ಕೋತೀಯ ಒಂದು ಶರೀರದಲ್ಲಿ, ಆ ಶರೀರದಲ್ಲಿ ಇದ್ದುಕೊಂಡು ನೀನು ನೋವು, ನಲಿವು, ಸುಖ, ದುಃಖ ಎಲ್ಲವನ್ನ ನೀನು ಅನುಭವಿಸ್ತಾ ಹೋಗ್ತೀಯ. ಅಂಡ್ ದಟ್ ಪ್ಲೇಸ್ ಈಸ್ ಕಾಲ್ಡ್ ದಿ ಬಾಡಿ, ದಟ್ ಪ್ಲೇಸ್ ಈಸ್ ಕಾಲ್ಡ್ ದಿ ವರ್ಲ್ಡ್, ದಟ್ ಪ್ಲೇಸ್ ಈಸ್ ಕಾಲ್ಡ್ ದಿ ಲೋಕ. ಸೊ ಅದರಿಂದ ಅನೇಕ ಸಂದರ್ಭಗಳಲ್ಲಿ ನಮಗೆ ಇಂತಹದ್ದು ಕೆಲವು ಸತ್ಯಗಳು ಅರ್ಥವಾಗದೇ ಇದ್ದಾಗ ಆ ಪರಿಸ್ಥಿತಿಯನ್ನು ನಾವು ಕೆಲವೊಮ್ಮೆ ಇಷ್ಟಪಡ್ತೀವಿ. ಯಾಕೆಂದರೆ ಪರಿಸ್ಥಿತಿ ಸನ್ನಿವೇಶಗಳು ಅಂತಂದಾಗ ಅನೇಕ ಸಿಚುವೇಶನ್ಸ್ಗಳನ್ನ ನಾವು ಇಷ್ಟಪಡ್ತೀವಿ. ಮತ್ತೆ ಮತ್ತೆ ಇಂಥದ್ದೇ ಬರಲಿ ಅಂತ ಅಪೇಕ್ಷೆ ಕೂಡ ಮಾಡ್ತೀವಿ. ಕೆಲವೊಂದು ಸನ್ನಿವೇಶಗಳು ಬಂದಾಗ ಇಂಥದ್ದು ಯಾವತ್ತೂ ಬರಬಾರ್ದು, ಐ ಡೋಂಟ್ ವಾಂಟ್ ದಿಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನಾವು ಅರ್ಥ ಮಾಡ್ಕೊತಾ ಇಲ್ಲ ಪರಿಸ್ಥಿತಿಗಳನ್ನು. ಸೊ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ದಾಗ ನಾವೇನು ಮಾಡ್ತೀವಿ, ಅನೇಕ ಪ್ರಶ್ನೆಗಳನ್ನು ನಾವೇ ಮಾಡ್ಕೋತೀವಿ. ನನಗೆ ಯಾಕೆ ಇಂತಹ ದೇಹ ಸಿಕ್ಕಿತು, ನಾನು ಯಾಕೆ ಈ ರೀತಿಯಲ್ಲಿ ಹುಟ್ಟಿದ್ದೀನಿ. ನಮ್ಮ ಕರ್ಮಗಳನ್ನು ಅನುಭವಿಸುವಾಗ ಆ ಕರ್ಮಗಳನ್ನು ಅನುಭವಿಸ್ಕೊಳ್ಳೋದಕ್ಕೆ, ಸಹಿಸ್ಕೊಳ್ಳೋದಕ್ಕೆ ಒಂದು ಶರೀರದ ಅವಶ್ಯಕತೆ ಇದೆ. ಸೊ ಇಟ್ ಈಸ್ ದಿ ಶರೀರ. ನಾವು ಏನನ್ಕೋತೀವಿ ಅಂತಂದರೆ ಈ ಸುಖನ ನಾನು ಅನುಭವಿಸ್ತಾ ಇದ್ದೀನಿ, ಈ ಕಷ್ಟನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೋತೀವಿ. ಆ್ಯಕ್ಚುಲಾಗಿ ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ಎನಿ ಎಕ್ಸ್ಪೀರಿಯನ್ಸ್ ಫಾರ್ ದಟ್ ಮ್ಯಾಟರ್, ಅದು ಸುಖದ ಅನುಭವ ಆಗಿರಬಹುದು, ದುಃಖದ ಅನುಭವ ಆಗಿರಬಹುದು, ಈ ಅನುಭವಗಳು ನಮ್ಮಲ್ಲಿ ಎರಡೇ ಜಾಗದಲ್ಲಿ ಅನುಭವ ಆಗೋದಕ್ಕೆ ಸಾಧ್ಯ. ಒಂದು ಎಕ್ಸ್ಪೀರಿಯನ್ಸ್ ಕ್ಯಾನ್ ಹ್ಯಾಪನ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ. ಅನದರ್ ಇನ್ನೊಂದೇನು ಅಂತಂದರೆ ಎಕ್ಸ್ಪೀರಿಯನ್ಸ್ ಕ್ಯಾನ್ ಹ್ಯಾಪನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಸೊ ಅದರಿಂದ ನಮ್ಮ ಕರ್ಮಗಳನ್ನು ಅನುಭವಿಸುವಾಗ ಅವುಗಳನ್ನು ಸಹಿಸಿಕೊಳ್ಳೋದಕ್ಕೆ ಒಂದು ಶರೀರದ ಅವಶ್ಯಕತೆ ಇದೆ. ವೇದಾಂತ ಹಲವಾರು ಕಡೆ ಇಂತಹ ಸತ್ಯವನ್ನು ಹೇಳ್ತಾ ಬರುತ್ತೆ. ಯಾಕೆಂದರೆ ನಮ್ಗೆ ಧೈರ್ಯ ಬರಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್. ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡಾಗ ನಿನ್ನ ಅನೇಕ ಚಿಂತೆಗಳು ನಾಶವಾಗುತ್ತೆ. ಬಿಕಾಸ್ ಯು ಬಿಕಮ್ ದಿ ನೋರ್ ಆಫ್ ದಿ ಟ್ರೂತ್. ಸತ್ಯ ಗೊತ್ತಿಲ್ಲದೆ ಇದ್ದಾಗ ನಾವು ಚಡಪಡಿಸ್ತಾ ಇರ್ತೀವಿ. ಯಾಕೆ ಅನ್ನುವಂತಹ ಕ್ವಶನ್ ಮಾರ್ಕ್ ನಮ್ಮಲ್ಲಿ ಯಾವಾಗ ಬರುತ್ತೆ ಅಂತಂದರೆ, ನನಗೆ ಅರ್ಥ ಆಗದೆ ಇದ್ದಾಗ ಕ್ವಶನ್ ಮಾರ್ಕ್, ಅರ್ಥ ಆಗದೆ ಹೋದಾಗ ಐ ಪ್ರೊಸೀಡ್, ನಾನು ಮುಂದೆ ಹೊರಟೋಗ್ತೀನಿ. ಅರ್ಥ ಆಗಿದೆ, ಸೊ ನೋ ಕ್ವಶನ್ ಮಾರ್ಕ್, ನಾನು ನೆಕ್ಸ್ಟ್ ಹೊರಟೋಗ್ತೀನಿ, ನಾನು ಮುಂದೆ ಹೊರಟೋಗ್ಬಿಡ್ತೀನಿ. ಅರ್ಥ ಆಗದೆ ಇದ್ದಾಗ ದೇರ್ ಇಸ್ ಆಲ್ವೇಸ್ ಎ ಕ್ವಶನ್ ಮಾರ್ಕ್. ಸೊ
ವೇದಾಂತ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇಹ ಅನ್ನುವಂತಹದ್ದು ನೀನಲ್ಲ, ನೀನು ದೇಹವೇ ಅಲ್ಲ. ದೇಹ ಅನ್ನುವಂತಹದ್ದು ಒಂದು ಪ್ರಾರಬ್ಧದ ಫಲ. ಇನ್ಫ್ಯಾಕ್ಟ್ ಕರ್ಮ ಮಾಡಿರುವಂತಹದ್ದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊತಾ ಬರ್ತೀವಿ. ಕರ್ಮವನ್ನ ಮಾಡೋದಕ್ಕೆ ಉಪಯೋಗಿಸಿರುವಂತಹದ್ದು ದೇಹವನ್ನ. ಸೊ ದೇಹ ಅಲೋನ್ ಗೋಸ್ ಟು ಎಂಜಾಯ್ ಬೋತ್ ಸುಖ ಅಂಡ್ ದುಃಖ. ಅದು ನೋಡಿ ಎಷ್ಟು ಒಂದು ಕ್ಲಾರಿಟಿ ಕೊಡುತ್ತೆ. ಕರ್ಮ ಮಾಡಿದ್ದು ಯಾರು? ನಾವಂತೀವಿ ನಾನು ಮಾಡಿದೆ ಅಂತ ಹೇಳ್ತೀವಿ, ಐ ಆಮ್ ದಿ ಕರ್ತ. ವೇದಾಂತ ದೃಷ್ಟಿಯಿಂದ ನೋಡಿದ್ರಿ ಹೂ ಯು ಆರ್, ನಾನು ಅಂತಂದ್ರೆ ಏನು? ಯು ಆರ್ ನಾಟ್ ದಿ ಬಾಡಿ. ಸೊ ನೀನು ಕರ್ಮ ಮಾಡೋಕ್ಕಾಗದೇ ಇಲ್ಲ. ಕರ್ಮ ಮಾಡಿದ್ದು ಯಾವುದು? ಬಾಡಿ. ಹೇಗೆ ಮಾಡ್ತು? ಥ್ರೂ ದಿ ಮೈಂಡ್, ಥ್ರೂ ದಿ ಥಾಟ್ಸ್, ಥ್ರೂ ದಿ ಮೆಮೊರೀಸ್. ಆಕ್ಚುಲಿ ನೀನು ಯು ಆರ್ ನಾಟ್ ದಟ್. ಸೊ ಕರ್ಮ ಮಾಡಿರೋದು ಆಕ್ಚುಯಲ್ ಆಗಿ ಇಟ್ ಈಸ್ ದಿ ದೇಹ. ಅಲ್ಲಿ ಸಿಗುವಂತಹ ಫಲವನ್ನ ಅನುಭವಿಸ್ತಾ ಇರುವಂತಹ ಆಕ್ಚುಯಲ್ ಆಗಿ ದೇಹ. ಅದು ಕಷ್ಟ ಇರಬಹುದು, ಸುಖ ಇರಬಹುದು. ಅನುಭವಿಸ್ತಾ ಇರೋದು ಯಾರು? ಇಟ್ ಈಸ್ ದಿ ದೇಹ. ಬಟ್ ದೇಹದಲ್ಲಿ ನಾನು ಸೇರಿಕೊಂಡಿರೋದ್ರಿಂದ, ದೇಹವನ್ನ ನಾನು ಅಂತ ತಿಳ್ಕೊಂಡಿರೋದ್ರಿಂದ ಈ ಕಷ್ಟ ನನಗೆ ಬಂದಿದೆ, ಈ ಸುಖ ನಾನು ಅನುಭವಿಸ್ತಾ ಇದ್ದೀನಿ. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್, ವೇದಾಂತ ಏನು ಹೇಳ್ತಾ ಇದೆ ಇಲ್ಲಿ? ಯು ಆರ್ ನಾಟ್ ದಿ ಬಾಡಿ. ನೀನು ದೇಹವೇ ಅಲ್ಲ. ದೆನ್ ವಾಟ್ ಈಸ್ ದೇಹ? ದೇಹ ಈಸ್ ಎ ಪ್ರಾರಬ್ಧದ ಫಲ, ಅದೊಂದು ಕರ್ಮ ಫಲ ಅದು. ಸೊ ನಮ್ಮ ಕರ್ಮಗಳು ಕರಗಬೇಕು. ಆ ಕರ್ಮಗಳು ಕರಗಬೇಕು ಅಂತಂದ್ರೆ ಯಾವ ರೀತಿ? ಅನುಭವಿಸಿಯೇ ಅದನ್ನು ನಾವು ಕಳ್ಕೋಬೇಕು. ಸೊ ಅನುಭವಿಸಬೇಕು ಅಂತಂದಾಗ ಎ ಪ್ಲೇಸ್ ಇಸ್ ರಿಕ್ವೈರ್ಡ್. ಒಂದು ಸೂಕ್ತವಾದ ಜಾಗ ಬೇಕು, ಒಂದು ನೆಲೆ ಅಂತ ನಾವೇನು ಹೇಳ್ತೀವಿ. ನಮಗೆಲ್ಲ ನೆಲೆ ಬೇಕು. ನೆಲೆ ಅಂತಂದ್ರೆ ಮನೆ. ಇಟ್ಸ್ ಎ ಪ್ಲೇಸ್ ಫಾರ್ ಅಸ್. ಆ ನೆಲೆ ಯಾಕೆ ನಮ್ಗೆ ಆ ಪ್ಲೇಸ್ ಬೇಕು ಅಂತಂದ್ರೆ, ಆ ನೆಲೆಯಲ್ಲಿ ನಾವು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ನಮಗೆ ಮನೆ ಬೇಕು. ನಾವು ಎಲ್ಲೆಲ್ಲೋ ಹೋಗ್ತೀವಿ, ಯಾವುದೋ ಊರಿಗೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಫಿಲಮ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ಫ್ರೆಂಡ್ ಮನೆಗೆ ಹೋಗ್ತೀವಿ. ಕೊನೆಯಲ್ಲಿ ಏನು ಹೇಳ್ತೀವಿ ನಾವು? ನನ್ನ ಮನೆಗೆ ಹೋಗಬೇಕು. ಮನೆಯನ್ನು ಬಿಟ್ಟು ನಾನು ಇರೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಕಾರ್ಡಿಂಗ್ ಟು ಮೈ ಅಂಡರ್ಸ್ಟ್ಯಾಂಡಿಂಗ್, ಮನೆ ಎನ್ನುವಂತಹದ್ದು ಇಟ್ ಈಸ್ ಎ ನೆಲೆ. ಇಟ್ಸ್ ಎ ಪ್ಲೇಸ್ ವೇರ್ ಐ ಗೆಟ್ ನೆಮ್ಮದಿ. ಸೊ ಇಲ್ಲಿ ನಮ್ಮ ಕರ್ಮಗಳು ಕರಗುವಂತಹದ್ದೆಲ್ಲಿ, ಕರ್ಮಗಳು ನಾಶ ಆಗುವಂತಹದ್ದೆಲ್ಲಿ, ಅದನ್ನು ಆಚಾರ್ಯ ಶಂಕರರು ಹೇಳ್ತಿದ್ದಾರೆ. ಅಸ್ಮಿನ್ ಲೋಕೆ ಅಂತಂದರೆ ನಮ್ಮದೇ ಶರೀರ. ಸೊ ನಮ್ಮ ಕರ್ಮಗಳು ಎಲ್ಲಿ ಕರಗತ್ತೆ ಅಂತಂದರೆ ಅಸ್ಮಿನ್ ಲೋಕೆ, ನಮ್ಮದೇ ಶರೀರ. ನಮ್ಮ ಶರೀರ ಇಟ್ ಸೆಲ್ಫ್ ಇಸ್ ಎ ಲೋಕ, ಅದೇ ನಮ್ಮ ನೆಲೆ. ಸೊ ಎಂತೆಂತಹ ಕರ್ಮಗಳು ಯಾವ ರೀತಿಯಲ್ಲಿ ಕರಗಬೇಕು, ಹೇಗೆ ಅನುಭವಿಸಬೇಕು, ಅಂತಹ ಶರೀರಗಳನ್ನು ನಮಗೆ ನಮ್ಮ ಕರ್ಮಫಲ ಒದಗಿಸಿರುತ್ತೆ. ಸೊ ಇಲ್ಲಿ ಲೋಕೆ ಮೀನ್ಸ್ ಈ ಶರೀರದಲ್ಲಿ ಜೀವಾತ್ಮ, ಹೀ ಸಿಟ್ಟಿಂಗ್ ಹಿಯರ್, ಅವನಿದ್ದಾನೆ, ಹೀ ರಿಸೈಡ್ಸ್ ಹಿಯರ್ ಅಂಡ್ ಹೀ ಗೋಸ್ ಥ್ರೂ ದಿ ಕರ್ಮಫಲ. ಕರ್ಮಫಲವನ್ನು ಹೀಸ್ ಪಿಬಂತೌ, ಅವರಿಬ್ಬರು ಸೇರಿ ಅಲ್ಲಿ ಪಿಬಂತೌ ಅಂತ ಹೇಳಿರೋದ್ರಿಂದ ಅವರಿಬ್ಬರು ಸೇರಿ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಪರಮಾತ್ಮ ಈಸ್ ಅ ಸಾಕ್ಷಿ. ದಟ್ಸ್ ಆಲ್. ಸೊ the place of the residence of the Jivatma is called the Deha. So ಅನುಭವ ಅಂತಂದಾಗ ಇಟ್ ಈಸ್ ಬೋತ್ ಸುಖ ಅಂಡ್ ದುಃಖ. ಸೊ ಇವೆಲ್ಲವೂ ನಮಗೆ ಅನುಭವ ಆಗಲೇಬೇಕು. ಯಾಕೆಂತಂದ್ರೆ ಅಂತಹ ಅನುಭವ ನಮಗೆ ಆಗಬೇಕು ಅನ್ನುವಂತಹ ಕರ್ಮಗಳನ್ನು ನಾವು ಪೂರ್ವದಲ್ಲಿ ಮಾಡಿಬಿಟ್ಟಿರ್ತೀವಿ. ಹಿಂದೆ ಕೆಲವು ಕರ್ಮಗಳನ್ನು ನಾವು ಮಾಡಿ ಆಗಿದೆ, ಈಗ ಫಲವನ್ನು ಅನುಭವಿಸ್ಬೇಕಾಗಿ ಬಂದಿದೆ. ಅದು ಸುಖ ದುಃಖ ಎಲ್ಲ ಆಗಿರುತ್ತೆ. ಸೊ ಅದನ್ನು ಅನುಭವಿಸೋದಕ್ಕೆ ನಮಗೊಂದು ಶರೀರ ಬೇಕು. ಆ ಶರೀರವನ್ನು ನಮಗೀಗ ಇದು ಒದಗಿಸಿದೆ. ಸೊ ನಮ್ಮ ಅಸ್ತಿತ್ವದಲ್ಲಿ ನಾವು ಈ ಒಂದು ಶರೀರವನ್ನು ಕಂಡುಕೋತೀವಿ. ಸೊ ಈ ಶರೀರದಲ್ಲಿ ಅಂತಂದರೆ ದೇಹವನ್ನು ಆ್ಯಕ್ಚುಲಾಗಿ ಏನು ಹೇಳ್ತಾರೆ ಅಂತಂದರೆ ಭೋಗ ಆಯತನಂ ಅಂತ ಹೇಳ್ತಾರೆ. ಸುಖ ದುಃಖಾದಿ ಭೋಗ ಆಯತನಂ ಈಸ್ ಕಾಲ್ಡ್ ದಿ ಬಾಡಿ. So this is the meaning of ಋತುಂ ಪಿಬಂತೌ ಸುಖಸ್ಯ ಲೋಕೆ. ಮಂತ್ರದ ಮೊದಲನೇ ಪಾದ ಇಟ್ ಗಿವ್ಸ್ ಸೋ ಮಚ್ ಆಫ್ ಮೀನಿಂಗ್. ಬಟ್ ಇಟ್ ಈಸ್ ಆಲ್ ಓಕೆ. ಇಲ್ಲಿವರೆಗೆ ಎಲ್ಲ ಅರ್ಥ ಆಯಿತು, ಎಲ್ಲ ಕ್ಲಾರಿಟಿನೂ ಸಿಕ್ತು. ಇಟ್ಸ್ ಆಲ್ ಓಕೆ. ಬಟ್ ಈ ಶರೀರದಲ್ಲಿ ಅಂತ ಹೇಳಿದಾಗ
ಎಕ್ಸಾಕ್ಟ್ಲಿ ಶರೀರದಲ್ಲಿ ವೇರ್ ಬೋತ್ ಜೀವಾತ್ಮ ಅಂಡ್ ಪರಮಾತ್ಮ ದೇ ಆರ್ ಸಿಟಿಂಗ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ದಿ ಫ್ರೂಟ್ಸ್ ಆಫ್ ಆಕ್ಷನ್. ಸೊ ಈ ಶರೀರದಲ್ಲಿ ಜೀವಾತ್ಮ ಪರಮಾತ್ಮ ಇದ್ದಾನೆ. ಸೊ ಇಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ಇದೆಲ್ಲ ಇಟ್ ಈಸ್ ಓಕೆ. ಸೊ ಶರೀರ ಅಂತ ಹೇಳಿದಾಗ ಅದಕ್ಕೆ ಒಂದು ಗಾತ್ರ ಇದೆ, ಅನೇಕ ಭಾಗಗಳಿದೆ. ಶರೀರ ಅಂತ ಹೇಳಿದಾಗ ಕೈ, ಕಾಲು, ಹೊಟ್ಟೆ, ಎದೆ, ಬೆನ್ನು, ತಲೆ, ಕತ್ತು, ಭುಜ, ಸೋ ಮೆನಿ ಪಾರ್ಟ್ಸ್, ಅನೇಕ ಅವಯವಗಳು. ಆ ಎಲ್ಲವನ್ನ ಸೇರಿಸಿ ದೇಹ ಅಂತ ಹೇಳ್ತೀವಿ. ಯಾವುದೇ ಒಂದೇ ಒಂದು ಅವಯವವನ್ನು ನಾವು ಹೇಳಬೇಕಾದ್ರೆ ಇದು ನನ್ನ ಬೆರಳು ಅಂತ ಹೇಳ್ತೀನಿ, ಇದು ನನ್ನ ಕೈ ಅಂತ ಹೇಳ್ತೀನಿ, ಇದನ್ನು ತೋರಿಸಿ ಭುಜ ಅಂತ ಹೇಳ್ತೀನಿ, ತಲೆ ಅಂತ ಹೇಳ್ತೀನಿ. ಒಂದೊಂದಾಗಿ ಸೇರಿಸಿ ಹೇಳಿದಾಗ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಶರೀರ ಯಾವುದು ಅಂತಂದ್ರೆ ಅವೆಲ್ಲವೂ ನಂದೇ. ಕೈ, ಕಾಲು, ತಲೆ, ಬೆನ್ನು, ಎದೆ, ಎವ್ರಿಥಿಂಗ್, ಆ ಎಲ್ಲ ಕೂಡ ನಾನೇ ಆಗಿದ್ದೀನಿ. ಸೊ ದಟ್ ಈಸ್ ಶರೀರ. ಸೊ ಇಂತಹ ಶರೀರದಲ್ಲಿ ಯಾವ ಜಾಗದಲ್ಲಿ ದಿಸ್ ಜೀವಾತ್ಮ ಅಂಡ್ ಪರಮಾತ್ಮ ಅವರು ಕೂತ್ಕೊಂಡು ಈ ಒಂದು ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಮಂತ್ರ ಹೇಳುತ್ತೆ, ಗುಹಾಂ ಪ್ರವಿಷ್ಟೌ. ವೇದಾಂತದಲ್ಲಿ ಗುಹೆ ಅನ್ನುವಂತಹ ಪದ ಬಂತು ಅಂತಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನು ಅಂತಂದ್ರೆ ಇಲ್ಲಿ ಗುಹಾಂ ಪ್ರವಿಷ್ಟೌ. ಅಗೇನ್ ಪ್ರವಿಷ್ಟೌ ಈಸ್ ಎ ದ್ವಿವಚನ ಸೂಚಕ ಪದ. ಪ್ರವಿಷ್ಟೌ, ಗುಹಾಂ. ಸೊ ಪ್ರವಿಷ್ಟೌ ಇಲ್ಲೂ ಕೂಡ ಇಬ್ರು ಅನ್ನೋ ರೀತಿಯಲ್ಲೇ ಹೇಳ್ತಾರೆ. ಇಲ್ಲಿ ಕ್ವಶನ್ ಬಂದಿರೋದು ಅದೇ, ಯಾವ ಶರೀರದಲ್ಲಿ ಯಾವ ಭಾಗದಲ್ಲಿ ಬೋತ್ ಜೀವಾತ್ಮ ಅಂಡ್ ಪರಮಾತ್ಮ ಅನ್ನುವಂತಹ ಪ್ರಶ್ನೆ ಬಂದಿರೋದ್ರಿಂದ ದ್ವಿವಚನದಲ್ಲಿ ಉತ್ತರ ಕೊಡಬೇಕಲ್ಲ ಮಂತ್ರ. ಸೊ ಅದಕ್ಕೆ ಮಂತ್ರ ಹೇಳ್ತದೆ ಗುಹಾಂ ಪ್ರವಿಷ್ಟೌ. ಸೊ ಅದರಿಂದ ಇಲ್ಲೂ ಕೂಡ ಅದೇ ಪ್ರಯೋಗ ಆಗಿದೆ. ಪ್ರವಿಷ್ಟೌ ಅನ್ನುವಂತಹದ್ದು ಆ ಇಬ್ರು ಸೇರಿದ್ದಾರೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಸೊ ಪ್ರವಿಷ್ಟವು ಅಂತಂದ್ರೆ ಪ್ರವೇಶ ಅನ್ನೋ ರೀತಿಯಿಂದ ಅದನ್ನು ಸ್ವೀಕರಿಸಬೇಕಾಗುತ್ತೆ. ಸೊ ದೇ ಹ್ಯಾವ್ ಎಂಟರ್ಡ್, ಬೋತ್ ಜೀವಾತ್ಮ ಅಂಡ್ ಪರಮಾತ್ಮ, ದೇ ಹ್ಯಾವ್ ಎಂಟರ್ಡ್ ದಿ ಬಾಡಿ ಅಂಡ್ ಸೆಟಲ್ ಡೌನ್ ಇನ್ ಗುಹಾ. ಸೊ ದೇಹವನ್ನು ಪ್ರವೇಶಿಸಿ ದೇಹದಲ್ಲಿ ಒಂದು ಗುಹೆ ಇದೆ. ದೇಹದಲ್ಲಿ ಒಂದು ಗುಹೆ ಇದೆ. ಇಟ್ ಇಸ್ ಕಾಲ್ಡ್ ಕೇವ್ ಅಂತ ನಾವೇನು ಹೇಳ್ತೀವಿ, ಆ ಅರ್ಥ ಗುಹೆ. ಸೊ ಈ ಗುಹೆ ಅನ್ನೋ ಜಾಗದಲ್ಲಿ ಅವರಿಬ್ಬರು ಬಂದಿದ್ದಾರೆ ಅಂತ ಇಲ್ಲಿ ಮಂತ್ರ ಹೇಳ್ತವೆ. ವೇದಾಂತದಲ್ಲಿ ಅಗೇನ್ ಗುಹಾ ಅನ್ನುವಂತಹ ಪದ ಬಂದಿದೆ ಅಂತಂದ್ರೆ ಅದನ್ನು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ದಿ ಕೇವ್ ಆಫ್ ದಿ ಹಾರ್ಟ್. ಅಗೇನ್ ನಾವು ಹೃದಯ ಅಂತ ನಾವೇನು ಹೇಳ್ತೀವಿ, ಆ ಹೃದಯದ ಮಧ್ಯಭಾಗ, ಹೃದ್ ಮಧ್ಯೆ ಅಂತ ಹೇಳ್ತೀವಿ. ಸೊ ಗುಹೆ ಅನ್ನುವಂತಹದ್ದನ್ನ ನೇರವಾಗಿ ಹೃದಯ ಅಂತ ಹೇಳೋದಿಲ್ಲ. ದಿ ಸೆಂಟರ್ ಆಫ್ ದಿ ಹೃದಯ, ದಿ ಕೋರ್ ಆಫ್ ದಿ ಹೃದಯ. ಸೊ ಹೃದಯದ ಮಧ್ಯದಲ್ಲಿ, ಹೃದಯ ಅನ್ನುವಂತಹ ಗುಹೆಯ ಮಧ್ಯದಲ್ಲಿ, ಸೊ ಹೃದಯದ ಮಧ್ಯದಲ್ಲಿ ಗುಹೆ ಇದೆ ಅನ್ನೋ ಅರ್ಥ. ಸೊ ಪ್ರಶ್ನೆ ಅದೇ ತಾನೆ, ಈಗ ಇಬ್ರು ಎಲ್ಲಿದ್ದಾರೆ? ಶರೀರದಲ್ಲಿದ್ದಾರೆ. ಶರೀರದಲ್ಲಿ ಎಲ್ಲಿದ್ದಾರೆ? ಗುಹೆ. ಗುಹಾಂ ಪ್ರವಿಷ್ಟೌ, ಗುಹೆಯನ್ನ ಪ್ರವೇಶ ಮಾಡಿದ್ದಾರೆ. ಶರೀರಕ್ಕೆ ಬಂದಾಯಿತು. ಶರೀರಕ್ಕೆ ಬಂದು ನೆಕ್ಸ್ಟ್ ದಿ ಎಂಟರ್ಡ್, ಬೋತ್ ಆಫ್ ದೆಮ್ ದಿ ಎಂಟರ್ಡ್ ದಿಸ್ ಕೇವ್. ವಿಚ್ ಕೇವ್? ಹಾರ್ಟ್ ಕೇವ್, ಹೃದ್ ಮಧ್ಯೆ. ಇದರ ಅರ್ಥ ದಿ ಕೋರ್ ಆಫ್ ಅವರ್ ಬೀಯಿಂಗ್. ಹೇಗೇನು ಹೃದಯ ಅಂತಂದಾಗ ನಾವು ಅರ್ಥ ಮಾಡ್ಕೊಂಡಿರೋ ಹಾಗೆ ಹೃದಯ ದೇಹದ ಒಂದು ಭಾಗ ಅಲ್ಲ. ಹೃದಯ ಅಂತಂದರೆ ನಾವು ನಮ್ಮ ದೇಹದಲ್ಲಿ ಎಡಭಾಗದಲ್ಲಿದೆ, ಇದನ್ನ ಹೃದಯ ಅಂತ ನಾವೇನು ನಮ್ಮ ಎದೆಯ ಎಡಭಾಗವನ್ನು ತೋರಿಸಿ ನಾವು ಹೃದಯ ಅಂತ ಹೇಳ್ತೀವಿ. ಇದು ಶರೀರ ರಚನೆಯ ದೃಷ್ಟಿಯಿಂದ ಹೇಳ್ತಾ ಇರುವಂತಹ ಹೃದಯ. ವೇದಾಂತದಲ್ಲಿ ಹೃದಯ ಅಂತಂದ್ರೆ ಇಟ್ ಈಸ್ ಅವರ್ ಇನ್ನರ್ ಕೋರ್. ಸೊ ನಾವು ಈ ಸಮಯದಲ್ಲಿ ಕರೆಕ್ಟ್ ಕ್ಲಾರಿಟಿ ತಗೊಂಡ್ಬಿಡ್ಬೇಕು. ದೇಹವನ್ನ ಒಂದು ಫಿಸಿಕಲ್ ನೇಚರ್ ಆಫ್ ದಿ ದೇಹ, ಅನೇಕ ಭಾಗಗಳನ್ನು ಹೊಂದಿರುವಂತಹ ದೇಹ ಅನ್ನುವಂತಹ ಅರ್ಥವನ್ನ ತಗೊಂಡಾಗ ಹೃದಯ ಅಂತಂದ್ರೆ ಹೃದಯ ಈಸ್ ಅ ಪಾರ್ಟ್ ಆಫ್ ದಿ ಬಾಡಿ.
ಫಿಸಿಕಲ್ ಬಾಡಿ. ಬಟ್ ವೇದಾಂತ ದೃಷ್ಟಿಯಿಂದ ಹೃದಯ ಅಂತ ಹೇಳಿದಾಗ ಇಟ್ ಈಸ್ ಅವರ್ ಇನ್ನರ್ ಕೋರ್. ಏನದು ಇನ್ನರ್ ಕೋರ್? ಯಾವ ಜಾಗದಲ್ಲಿ ನನಗೆ ನಾನು ಅನ್ನುವ ಪ್ರಜ್ಞೆ ತಿಳಿದು ಬರುತ್ತೆ, ದಟ್ ಈಸ್ ಕಾಲ್ಡ್ ಹೃನ್ಮಧ್ಯ, ದಟ್ ಈಸ್ ದಿ ಹೃದಯ. ಸೊ ಹಾಗೆ ಕೇವ್ ಮೀನ್ಸ್ ಗುಹೆ. ಗುಹೆ ಅಂತಂದಾಗ ಇಟ್ ಈಸ್ ಎ ಸೀಕ್ರೆಟ್ ಪ್ಲೇಸ್. ಯಾಕೆಂತಂದರೆ ನಾವು ಅನೇಕ ಕಥೆಗಳನ್ನು ಓದಿದಾಗ ಅಥವಾ ಯಾವುದೋ ಒಂದು ಗುಹೆಯನ್ನು ನಾವು ಯಾವುದೋ ಒಂದು ಬೆಟ್ಟನೋ ಎಲ್ಲೋ ಒಂದು ಕಡೆ ಹೋದಾಗ ಅಲ್ಲೊಂದು ಗುಹೆ ಇದೆ ಅಂತ ಹೇಳ್ತಾರೆ. ಸೊ ನಾವು ಅದನ್ನು ನೋಡುವಂತಹ ಪ್ರಯತ್ನ ಮಾಡಿದಾಗ ನಾವೇನು ಮಾಡ್ತೀವಿ, ಹೊರಗಡೆ ನಿಂತ್ಕೊಂಡು ಗುಹೆಯನ್ನು ನೋಡ್ತೀವಿ. ಒಂದು ಕಲ್ಲು ಬಂಡೆಯಿಂದ ರಚನೆ ಆಗಿರುತ್ತೆ, ಯಾವುದೋ ಬೆಟ್ಟದ ಮಧ್ಯದಲ್ಲಿ ಇರುತ್ತೆ ಅದು ಗುಹೆ. ಆ ಗುಹೆಯನ್ನು ನೋಡಿದಾಗ ಹೊರಗಡೆಯಿಂದ ಕೇವಲ ಒಂದು 2 ಅಡಿವರೆಗೆ ನಮಗೆ ಆ ಬೆಳಕಿರೋದ್ರಿಂದ ಆ ಗುಹೆ ಕಾಣುತ್ತೆ. ಎಂಟೈರ್ ಅದು ಗುಹೆ ಎಷ್ಟು ಲೆಂತ್ ಇದೆ, ಎಲ್ಲಿವರೆಗೆ ಅದು ಹೋಗಿದೆ, ಎಷ್ಟು ಅಗಲ ಇದೆ, ಆ ಗುಹೆಯಲ್ಲಿ ಏನೇನಿದೆ, ಇಟ್ಸ್ ಆಲ್ ಸೀಕ್ರೆಟ್. ವೈ ಇಟ್ ಈಸ್ ಸೀಕ್ರೆಟ್? ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಸಿ ಫ್ರಮ್ ದಿ ಔಟ್ಸೈಡ್. ಹೊರಭಾಗದಿಂದ ನಿಂತು ಒಂದು ಗುಹೆಯನ್ನು ನಾವು ನೋಡಿದಾಗ ಕೇವಲ ಬೆಳಕು ನಮಗೆ ಗುಹೆಯನ್ನು ಎಲ್ಲಿವರೆಗೆ ಆ ಬೆಳಕು ಹೋಗಿದೆ ಅಲ್ಲಿವರೆಗೆ ವಿ ಆರ್ ಏಬಲ್ ಟು ಸಿ ದಿ ಗುಹೆ ಫ್ರಮ್ ದಿ ಔಟ್ಸೈಡ್. ಹೊರಗಡೆ ಬೆಳಕಿನ ವ್ಯವಸ್ಥೆ ಇರೋದ್ರಿಂದ ಗುಹೆಯ ಪ್ರಾರಂಭದಲ್ಲಿ ಕೆಲವು ಭಾಗಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಎಲ್ಲಿಯವರೆಗೆ ಕಾಣುತ್ತೆ ಅಲ್ಲಿವರೆಗೆ ನಾವು ಹೋಗ್ತೀವಿ. ಆಮೇಲೆ ಏನಾಗುತ್ತೆ, ಮಬ್ಬುಗತ್ಲೆ, ಒಂದು ಸ್ವಲ್ಪ ಬೆಳಕು ಒಂದು ಸ್ವಲ್ಪ ಕತ್ಲೆ, ಕೆಲವುದು ಕಾಣುತ್ತೆ ಕೆಲವುದು ಕಾಣೋದಿಲ್ಲ, ಆ ರೀತಿ ಇರುತ್ತೆ ಗುಹೆ. ನಮ್ಮ ಕಣ್ಣುಗಳು ಯಾವ ರೀತಿ ಅಡ್ಜಸ್ಟ್ ಆಗಿದೆ ಅಂತಂದ್ರೆ ಬೆಳಕಿಗೆ ಅಡ್ಜಸ್ಟ್ ಆಗೋಗಿದೆ ನಮ್ಮ ಕಣ್ಣುಗಳು. ಬೆಳಕನ್ನ ತುಂಬಾ ಸುಲಭವಾಗಿ ಗುರುತಿಸುತ್ತೆ ನಮ್ಮ ಕಣ್ಣು. ಕತ್ತಲೆ ಅಂದ ತಕ್ಷಣ ನಮ್ಗೇನು ಕಾಣೋದಿಲ್ಲ. ಈಗ ಈ ರೀತಿ ನಾವು ಕೂತಿರ್ತೀವಿ, ಲೈಟ್ ಹಾಕೊಂಡಿದೀವಿ, ಕರೆಂಟ್ ಹೊಡೋಗುತ್ತೆ. ಕರೆಂಟ್ ಹೋದ ಫ್ಯೂ ಸೆಕೆಂಡ್ಸ್ ಯಾರು ಎಲ್ಲಿದ್ದಾರೆ ಏನೂ ಕಾಣೋದಿಲ್ಲ. ಕರೆಂಟ್ ಬರೋದು ಲೇಟ್ ಆಗುತ್ತೆ. ಮೊಂಬತ್ತಿ ಅಥವಾ ಯಾವುದೇ ಬೇರೆ ಬೆಳಕು ನಾವು ಹಚ್ಚಿರೋದಿಲ್ಲ. ನಿಧಾನವಾಗಿ ಒಂಚೂರು ಎದುರುಗಡೆ ಒಂದು ಅಸ್ಪಷ್ಟ ವ್ಯಕ್ತಿ ಯಾರೋ ಒಬ್ಬರು ಕೂತಿದ್ದಾರೆ ಎನ್ನುವಂತಹದ್ದು ಕಾಣುತ್ತೆ. ಯಾಕೆಂತಂದ್ರೆ ಕಣ್ಣುಗಳು ಅಲ್ಲಿವರೆಗೆ ಬೆಳಕಿಗೆ ಅಡ್ಜಸ್ಟ್ ಆಗಿರುತ್ತೆ, ಅದೇ ಕಣ್ಣುಗಳು ಕತ್ತಲೆಗೂ ಅಡ್ಜಸ್ಟ್ ಆಗಬೇಕು. ಕತ್ತಲೆಗೆ ಅಡ್ಜಸ್ಟ್ ಆದಾಗ ಟು ಸಮ್ ಎಕ್ಸ್ಟೆಂಟ್ ಕಣ್ಣಿಗೆ ಏನು ಶಕ್ತಿ ಇದೆ ಅಷ್ಟು ಗೋಚರಕ್ಕೆ ಸಿಗುತ್ತೆ. ಸೊ ಅದಕ್ಕೆ ಗುಹೆ ಅಂತ ಹೇಳಿದಾಗ ಇಟ್ ಈಸ್ ಎ ವೆರಿ ಸೀಕ್ರೆಟ್ ಪ್ಲೇಸ್. ವಿ ಆರ್ ನಾಟ್ ಏಬಲ್ ಟು ಸಿ ಎನಿಥಿಂಗ್. ಇಲ್ಲಿ ಜೀವಾತ್ಮ ಅಂಡ್ ಪರಮಾತ್ಮ ದೇ ಹ್ಯಾವ್ ಕಮ್ ಟು ದಿ ಬಾಡಿ ಅಂಡ್ ಎಂಟರ್ಡ್ ದಿ ಗುಹೆ. ಗುಹೆನ ಎಂಟ್ರ್ ಮಾಡಿದರೆ ಗುಹಾಂ ಪ್ರವಿಷ್ಟವು. ಸೊ ಈ ಗುಹೆಗೆ ಹೊರಗಡೆಯಿಂದ ನೋಡಿದಾಗ ಏನೊಂದೂ ಕಾಣ್ತಾ ಇಲ್ಲ. ಆಮೇಲೆ ಗುಹೆಯ ಒಳಗಡೆ ಏನೇನಿದೆ ಅನ್ನುವಂತಹದ್ದನ್ನು ನೋಡಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಫಿಸಿಕಲಿ ಹಿ ಶುಡ್ ಎಂಟರ್ ಇನ್ ಟು ದಿ ಕೇವ್. ಅವನು ಒಳಗಡೆ ಹೋಗ್ಬೇಕಾಗತ್ತೆ. ಒಳಗಡೆ ಹೋದಾಗ ಅಲ್ಲಿ ಕತ್ಲೆ ಇದೆಯೋ ಅಥವಾ ಟಾರ್ಚ್ ತಗೊಂಡು ಹೋಗ್ತಾನೋ ಅಥವಾ ಕೆಲವುದನ್ನು ಹೀಗೆ ಮುಟ್ಟಿ ಇಲ್ಲಿವರೆಗೆ ತುದಿ ಇದೆ, ಈ ಕಡೆ ಇಲ್ಲಿವರೆಗೆ ತುದಿ ಇದೆ, ಇದನ್ನೆಲ್ಲ ಅವನು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾನೆ ಅಂತಂದ್ರೆ ಅವನು ಒಳಗಡೆ ಹೋಗ್ಲೇಬೇಕು. ಒಳಗಡೆ ಹೋಗದೆ ಹೊರಗಡೆಯಿಂದನೇ ನಾ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಇಷ್ಟು ವಿಚಾರ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಬಿಕಾಸ್ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಜೀವಾತ್ಮ ಪರಮಾತ್ಮ ಶರೀರದ ಯಾವ ಭಾಗದಲ್ಲಿ ಬಂದು ಕೂತಿದ್ದಾರೆ, ಎಲ್ಲಿ ಅವರು ಕರ್ಮಫಲವನ್ನ ಅನುಭವಿಸ್ತಾ ಇದ್ದಾರೆ. ಟೈಮ್ ಸೊ ಇರಲಿ, ಬೇಗ ಮುಗಿಸ್ತೀನಿ. ಯಾಕೆ ಈ ಪ್ರಶ್ನೆ ಅಂತಂದ್ರೆ ಗುಹೆ ಯಾವ ಭಾಗದಲ್ಲಿ ಅವರಿಬ್ರು ಆಕ್ಚುಲ್ ಆಗಿ ಇದ್ದಾರೆ ಅಂತಂದ್ರೆ ಆ ಗುಹೆಯನ್ನ ಒಳಗಡೆ ಹೊಕ್ಕಿ ನೋಡುವವರೆಗೆ ಈ ಜೀವಾತ್ಮ ಪರಮಾತ್ಮ ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ನಾವು ಹೇಗೆ ಒಂದು ಗುಹೆಯನ್ನ ಪ್ರವೇಶ ಮಾಡಿದ ನಂತರ ಅಲ್ಲಿ ಏನಿದೆ ಏನಿಲ್ಲ ಎಲ್ಲ ನಮಗೆ ತಿಳಿದು ಬರುತ್ತೆ. ಯಾಕೆ ಅಂತಂದ್ರೆ ನಾವು ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ವಿ.
ಇಲ್ಲೂ ಕೂಡ ಶರೀರ ಅನ್ನುವಂತಹ ಲೋಕದಲ್ಲಿ ದಿಸ್ ಜೀವಾತ್ಮ ಅಂಡ್ ಪರಮಾತ್ಮ ದೇ ಹ್ಯಾವ್ ಎಂಟರ್ಡ್ ಗುಹಾಂ ಪ್ರವಿಷ್ಟವು, ಒಳಗಡೆ ಬಂದು ಗುಹೆಯನ್ನ ಹೊಕ್ಕಿದ್ದಾರೆ. ಆ ಗುಹೆಯನ್ನ ಹೊಕ್ಕಿದಾಗ ಅಲ್ಲಿ ಏನಿದೆ ಅನ್ನುವಂತಹದ್ದು ಕಾಣ್ತಾ ಇಲ್ಲ. ಸೊ ಗುಹೆಯಲ್ಲಿ ಅವರು ಎಲ್ಲಿದ್ದಾರೆ ಅನ್ನೋದು ಕಂಡುಕೋಬೇಕು ಅಂತಂದ್ರೆ ಏನ್ ಮಾಡಬೇಕು? ಜೀವಾತ್ಮ ಅಂತರ್ಮುಖಿಯಾಗಬೇಕು. ಸೊ ಹಿ ಹ್ಯಾಸ್ ಟು ಟೇಕ್ ಎ ಯೂ ಟರ್ನ್. ನೀನು ಅಂತರ್ಮುಖಿಯಾಗ, ಹೊರ ಪ್ರಪಂಚವನ್ನ ನೀನು ನೋಡಬೇಡ. ದಿಸ್ ಈಸ್ ದಿ ಮೆಸೇಜ್ ಆಫ್ ದಿಸ್ ಮಂತ್ರ. ಹೊರ ಪ್ರಪಂಚದಲ್ಲಿ ಏನೊಂದೂ ಇಲ್ಲ. ನಿನ್ನ ಪ್ರಶ್ನೆ ತಾನೇ, ಕರ್ಮಫಲವನ್ನ ಎಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತ ಕೇಳಿದ್ಯಲ್ವಾ? ನೀವು ಹೊರ ಪ್ರಪಂಚದಲ್ಲಿ ನೀನು ಕಂಡುಬಿಟ್ಕೊಂಡು ಕೂತ್ಕೊಂಡು ಎಲ್ಲಿ ಅಂತಂದ್ರೆ ಯು ಆರ್ ನಾಟ್ ಏಬಲ್ ಟು ಸಿ. ಜೀವಾತ್ಮ ಪರಮಾತ್ಮ ದೇಹದಲ್ಲಿದ್ದಾರೆ. ದೇಹದಲ್ಲಿ ದೇ ಹ್ಯಾವ್ ಎಂಟರ್ಡ್ ದಿ ಗುಹಾ. ಆ ಗುಹೆ ಒಳಗಡೆ ಏನಿದೆ? ಯು ಎಂಟರ್, ಅಂತರ್ಮುಖಿಯಾಗಬೇಕು. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.